ಏನ್ ರಂಗಣ್ಣ ಚೆನ್ನಾಗಿದ್ಯಾ? ಮಾಡೋದೆಲ್ಲ ಮಾಡಿ ಚೆನ್ನಾಗಿದ್ಯಾ ಅಂತ ಕೇಳ್ತಾ ಇದೀಯಾ? ಯಾಕೋ ನನ್ನ ತಮ್ಮನ್ ಹೊಡೆದೆ? ಓಹೋ ಆ ವಿಷಯನಾ? ನೋಡಪ್ಪ, ನಿನ್ ತಮ್ಮ ಸೋಮಣ್ಣನ ಮಗಳನ್ನ ಕೆಡ್ಸಕ್ ಪ್ರಯತ್ನ ಪಡ್ಬೋದಾ? ಅವ್ನ್ ಗಂಡಸ್ತಾನ, ಅವ್ನ್ ತೋರಿಸ್ತಾ? ಗಂಡಸ್ತನ ತೋರ್ಸೋದು ಗಂಡಸ್ರ ಹತ್ರ, ಹೆಂಗಸ್ರ ಹತ್ರ ಅಲ್ಲ. ಓ ಹೌದಾ? ನಿನ್ ಗಂಡಸ್ತಾನ ನನ್ನ ಹತ್ರ ತೋರ್ಸಪ್ಪ. ಬೇಡ ರಂಗಣ್ಣ. ನೋಡಿದ್ಯಾ ನನ್ನ ಗಂಡಸ್ತನ? ಇನ್ಮೇಲಾದ್ರೂ ಮರ್ಯಾದೆಗಿರ್ರಿ. ಏನ್ರಪ್ಪ ಈ ಅಂಗಡಿಯವರಲ್ಲಿ? ಇಲ್ಲ ಒಳಗವಳೆ ಬರ್ತಾಳಿರಿ. ಏನ್ ಬೇಕು? ಒಂದ್ 15 ಮೊಳ ಕನಕಾಂಬರ ಕೊಡಮ್ಮ. ನೋಡಮ್ಮ, ನಾನ್ ಮೊಳ ಹಾಕುವಾಗ ಸರಿಯಾಗಿ ನೋಡ್ಕೋ. ಹಾ, ಇದ್ ನಮ್ ತಾಣಿ ಮೊಳ ಅಲ್ಲ ಗುರು. ಒಂದ್ ನಿಮಿಷ. ಏನಮ್ಮ, ಒಂದ್ 4 ಜಾಸ್ತಿ ಬಿಟ್ಕೊಡ್ಬಾರ್ದಾ? ಈ ಗೋವಿನ ಬೆಲೆ ಆನೆ ರೇಟ್ ಆಗೈತೆ, ನಾರಿನ ಬೆಲೆ ಕುದುರೆ ರೇಟ್ ಆಗೈತೆ. ಮಾರ್ಕೆಟ್ ನಿಂದ ಹೂ ತಂದು ಮಾರೋ ಹೊತ್ತಿಗೆ ನನ್ ಪ್ರಾಣ ಹೋಗ್ತೈತೆ. ಅಬ್ಬಬ್ಬಾ, 4 ಹೂ ಬಿಡು ಅಂದ್ರೆ ಪಿಟೀಲ್ ಕೊಯ್ತಿದ್ಯಲ್ಲ ಮೀನಾಕ್ಷಿ. 4 ಹೂವಿನ ಪುಕ್ಸಟ್ಟೆ ಬರುತ್ತಾ? ಏಯ್ ಸಾಕ್ ನಿಲ್ಸ. ಸರಿ ಒಂದ್ 3 ಮೊಳ ಹೂ ಕೊಡ್ ನೋಡೋಣ. ಏಯ್ ನನ್ನ ಹತ್ರನೇ ನಿನ್ ಕಸಬ್ ತೋರಿಸ್ತೀಯಾ? ಈಗ ನಾನು ನಡಿತೀನಿ. ಅರೆ, ನಾನು ನಡೆದ್ರೆ 2 ಮೊಳ, ನೀನ್ ನಡೆದ್ರೆ 3 ಮೊಳ. ಹೇಗೆ? ಕೈ ಕೊಡಿಲಿ, ನಮ್ಮಿಬ್ರು ಆಡ್ತಾ ತಾನೆ. ನಿನ್ನಡತೆ 3 ಮೊಳನ್ನ, ನನ್ನಡತೆ 2 ಮೊಳನ್ನ. ಮುಟ್ಟಿದರೆ ಕೈ ಚಳಕನ್ನ, ತಟ್ಟಿದರೆ ಮೈ ಪುಳಕನ್ನ. ಕುಚ್ಚೊಳಗೆ 6 ಮೊಳ, ಬಿಚ್ಚಿದರೆ 3 ಮೊಳ, ಬೆಚ್ಚಿದರೆ ಎಷ್ಟು ಮೊಳ ಹೂವಮ್ಮ. ಇಳಕಲ್ಲು ಸೀರೆ ಉಟ್ಟು ಮೊಳಕಾಲು ಮೇಲೆ ಇಟ್ಟು ಬಳುಕಾಡು ಬಳ್ಳಿ ನೋಡು ಜುಮ್ಮಕ ಜುಮ್ಮ. ಅರೆ ನಿನ್ನಡತೆ 3 ಮೊಳನ್ನ, ನನ್ನಡತೆ 2 ಮೊಳನ್ನ.
ಅಯ್ಯ ಮುಟ್ಟಿದರೆ ಕೈ ಚಳಕನ, ತಟ್ಟಿದರೆ ಮೈ ಪುಳಕನ. ಚಳಿಯಲ್ಲಿ ಬೆಚ್ಚಗೆ ಓ ಓ ಓ ಓ ಮೈಯೆಲ್ಲ ನೆಚ್ಚಗೆ ಓ ಓ ಓ ಓ ಚಳಿಯಲ್ಲಿ ಬೆಚ್ಚಗೆ ಮೈಯೆಲ್ಲ ನೆಚ್ಚಗೆ ಬಿಸಿ ಬಿಸಿ ಪ್ರಾಯವು ಬಲೆ ಚಂದವು ನಡೆದಾಗ ಕುಲುಕುವ ಮನಸ್ಸನ್ನು ಕಲಕುವ ನಡೆದಾಗ ಕುಲುಕುವ ಮನಸ್ಸನ್ನು ಕಲಕುವ ನಿನ್ನ ಸಣ್ಣ ಸೊಂಟದ ನಡೆ ಚಂದವೋ ಬನಪು ಬಯ್ಯಾರದ ಗರತಿ ಹೊಸ ಯವ್ವನವು ತುಂಬಿದ ಮೈ ಭರ್ತಿ ಭರ್ತಿ ಅರವನವು ಬಯ್ಯಾರದ ಗರತಿ ಹೊಸ ಯವ್ವನವು ತುಂಬಿದ ಮೈ ಭರ್ತಿ ಭರ್ತಿ ಹೊಸ ಹಂಬಾಳೆ ರುಚಿ ರಸ ಬಾಳೆ ನನ್ನ ಮೈ ಮೇಲೆ ನಿನ್ನ ಹೂಮಾಲೆ ರಂಗೋಲೆ ರಂಗು ಮಜಾ ರಂಗಾದ ಜೋಡಿ ಮಜಾ ದಂಗಾಗಿ ಡೋಲು ಬಜಾ ಜುಮ್ಮಕ ಜುಮ್ಮ. ಹೊರ ನಿನ್ನಡತೆ 3 ಮೊಳನ ನನ್ನಡತೆ 2 ಮೊಳನ ಮುಟ್ಟಿದರೆ ಕೈ ಚಳಕನ ತಟ್ಟಿದರೆ ಮೈ ಪುಳಕನ. ಕಾಲಲ್ಲಿ ಅಂದಿಗೆ ಕೈಯಲ್ಲಿ ಬಿಲ್ದಿಗೆ ಸುತ್ತಿ ಸುತ್ತಿ ಬಂದಳು ಹೊಳೆ ನೀರಿಗೆ ಕಣ್ಣಲ್ಲಿ ಮೆಚ್ಚಿಗೆ ಕೆನ್ನೆಯಲ್ಲಿ ನಾಚಿಗೆ ನನ್ನ ಕಂಡು ನಿಂತಳು ನಡುದಾರಿಗೆ ನಮ್ಮೂರ ತಾಜಮಹಲ್ ಇದು ಯಾವ ಕಣ್ಣು ಬೀಳದ ಬಲ್ ತಾಜಮಹಲ್ ನಮ್ಮೂರ ತಾಜಮಹಲ್ ಇದು ಯಾವ ಕಣ್ಣು ಬೀಳದ ಬಲ್ ತಾಜಮಹಲ್. ಇನ್ನು ಯಾಕಮ್ಮ ನಿನ್ನ ಭಿನ್ನಾಣ ಇಲ್ಲೇ ಆಯ್ತಮ್ಮ ನಮ್ಮ ಕಲ್ಯಾಣ. ಸಂಗಾಳಿ ತಂಪು ಮಜಾ ಮುಂಗಾರು ಮೋಡ ಮಜಾ ಸಂಗಾತಿ ಜೋಡಿ ಮಜಾ ಜುಮ್ಮಕ ಜುಮ್ಮ. ನಿನ್ನಡತೆ 3 ಮೊಳನ ನನ್ನಡತೆ 2 ಮೊಳನ ಅರೆ ಮುಟ್ಟಿದರೆ ಕೈ ಚಳಕನ ತಟ್ಟಿದರೆ ಮೈ ಪುಳಕನ. ಏನಪ್ಪ ಊಟ ಆಯ್ತೇನಪ್ಪ? ಯಾಕಪ್ಪ ಹಾಗೆ ನೋಡ್ತಾ ಇದ್ಯಾ? ನಿನ್ನಳತೆ 3 ಮೊಳನ ಅಯ್ಯೋ ನನ್ನಳತೆ 2 ಮೊಳನ. ಅಪ್ಪ ಮೊಳ ಮೊಳ ಏನಪ್ಪ ಹುಡುಕ್ತಿದ್ಯಾ? ಇದನ್ನ ಕಣ. ಅಯ್ಯೋ ನನ್ನ ಮಗನೇ ಆಹಾ ದೊಡ್ಡ ಸಿನಿಮಾ ಹೀರೋ ಹೂ ಮಾರೋಳ ಮುಂದೆ ಹಾಡಿದ್ದು ಹಾಡಿದ್ದೆ ಕುಣಿದಿದ್ದು ಕುಣಿದಿದ್ದೆ. ನಾನು ಸುಮ್ಮನೆ ತಮಾಷೆಗೆ ಹಾಡ್ದೆಪ್ಪ. ಹೌದಪ್ಪ ನಾನು ನನ್ನ ವಯಸ್ಸಲ್ಲಿ ತಮಾಷೆಗೆ ಹಾಡ್ದೆ. ತಟ್ಟಂತ ನಿಮ್ಮಮ್ಮ ತಾಯಿ ಆಗ್ಬಿಟ್ಲು, ಪಟ್ಟಂತ ನಿಮ್ಮಜ್ಜ ನನ್ನ ಕೈಲಿ ತಾಳಿ ಕಟ್ಟಿಸ್ಬಿಟ್ಟ. ಇಲ್ದೆ ಹೋಗಿದ್ದಿದ್ರೆ ರಸಗುಲ್ಲ ಅಂತ ಹುಡುಗಿಯರು ಸಿಕ್ತಿದ್ರಲ್ಲೋ. ವಿಧಿ ವಿಧಿ ಕಣೋ, ತಾಟಿ ಬೆಲ್ಲ ತರ ನಿಮ್ಮಮ್ಮ ಸಿಕ್ಬಿಟ್ಲು. ಇನ್ಮೇಲೆ ನಿನ್ ಕಣ್ಣಿಗೆ ಬಿಡೋ ಹಾಗೆ ಹಾಡಲ್ಲಪ್ಪ. ಅಂದ್ರೆ ನನ್ ಕಣ್ಣಿಗೆ ಬೀಳದೆ ಇರೋ ಹಾಗೆ ಹಾಡ್ತೀಯ?
ನೀನು ಮಾಡಿರೋ ತಪ್ಪಿಗೆ ಹೊಟ್ಟೆ ಹಿಟ್ಟಿಲ್ಲ, ಹೋಗ. ಹೊಟ್ಟೆ ಮೇಲೆ ಹೊಡಿಬಾರ್ದಪ್ಪ. ತಲೆ ಮೇಲೆ ಹೊಡಿತೀನಿ, ಬಡವ ರಾಸ್ಕಲ್, ಹೋಗ ಅಂದ್ರೆ. ಹ್ಮ್. ಹೀಗೆ ಜೋರು ಜಬರ್ದಸ್ತ್ ಮಾಡದೇ ಇದ್ರೆ ಮಂಗನ್ ತರ ಕುಣಿಸ್ಬಿಡ್ತಾರೆ. ಏನೇ ಆಗ್ಲಿ ನನ್ನ ಮಗ ಚೆನ್ನಾಗೇ ಹಾಡ್ತಾನೆ. ಆಡ್ದೆ ಇನ್ನೇನ್ ಮಾಡ್ತಾನೆ? ಯಾವ ಕಾಲಕ್ಕೆ ಏನೇನ್ ಮಾಡ್ಬೇಕೋ ಅದು ಮಾಡಿದ್ರೆ ಮರ್ಯಾದೆಯಿಂದ ಮನೆಯಲ್ಲಿ ಬಿದ್ದಿರೋನು. ಹಾಗೆ ಬಿಟ್ಟಿರೋದ್ರಿಂದ ತಾನೇ ರಸ್ತಲ್ ಬೇರೆ ಹೆಣ್ಣುಗಳನ್ನೇ ನೋಡ್ತಾ ಹಲ್ಕಿಸಿತಾ ಇರೋದು ನಿಮ್ಮಂಗೆ. ಎಲ್ಲ ಕಿಸಿ ಹಾಕ್ಬಿಟ್ನೆ ನಿಮ್ಮಪ್ಪ. ಶುರು ಮಾಡೋಷ್ಟ್ರಲ್ಲೇ ಕೊನೆ ಮಾಡಿ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಟ್ಟ. ಈ ತರಲೆ ಮಾತು ನಿಲ್ಸಿ ಮೊದ್ಲು ಅವನಿಗೊಂದು ಹೆಣ್ಣು ನೋಡ್ರಿ. ಇವನ್ ಅವತಾರ ಕಂಡಿರೋ ಯಾವ ನನ್ನ ಮಗ ಹೆಣ್ ಕೊಡ್ತಾನಿಯೇ? ಹೋದ್ವರ ನನ್ ತಮ್ಮ ಬಂದಿದ್ದ. ಯಾಕೆ? ನಿಮ್ಮ ಅಪ್ಪನ್ ತಿಥಿ ಕರಿಯಕ? ಅಲ್ರಿ, ಆ? ಬಾಗ್ಲೂರ್ ಪ್ರೆಸಿಡೆಂಟ್ರು ಮಗಳು ಲಕ್ಷ್ಮಿ ಒಳ್ಳೆ ಹುಡುಗಿ ಅಂತೆ. ಹೆಸರಿಗೆ ತಕ್ಕನಾಗಿ ಸುಂದರವಾಗಿ ಇದ್ದಾಳಂತೆ. ಅಯ್ಯೋ ಪಾಪ, ಆ ಹುಡುಗಿ ಏನ್ ಕರ್ಮ ಮಾಡಿದ್ಲು? ಲೇ ಜಾನು, ಜಗಳೂರಲ್ಲಿ ಉಗ್ರೇಗೌಡ್ರು ಅಂತ ಅವ್ರೆ, ಭಾರಿ ದೊಡ್ಡ ಕುಳ ಅಂತೆ. 60 ಎಕರೆ ನೀರಾವರಿ ಗದ್ದೆ ಐತೆ, 50 ಎಕರೆ ತೆಂಗಿನ ತೋಟ, 70-80 ಸಿಂಧಿ ಸಾವಂತೆ. ಹುಡುಗ ಭಾರಿ ಒಳ್ಳೆಯವನಂತೆ, ಒಬ್ನೇ ಮಗ ಬೇರೆ. ಆ ಹುಡುಗನ್ಗೆ ನಮ್ ಲಕ್ಷ್ಮಿನ ಕೊಟ್ಬಿಟ್ರೆ ಸಂತೋಷವಾಗಿ ಬದುಕತ್ತದೆ. ಮೊದ್ಲೇ ಅದು ಜಗಳೂರು, ನೀರಿಗೆ ಬರ ಅಂತೆ. ಕುಡಿಯೋ ನೀರ್ ತರಕ್ಕೆ 3 ಮೈಲಿ ಹೋಗ್ಬೇಕಂತೆ. ನಮ್ ಲಕ್ಷ್ಮಿ ನೀರ್ ಹೊತ್ತು ಹೊತ್ತು ಅರ್ಧ ಸೌದೋಗ್ಬಿಡ್ತಾಳೆ. ನಮ್ ದೇಶದಲ್ಲಿ ಹಳ್ಳಿಗಳ ಸ್ಥಿತಿನೇ ಹಂಗೈತೆ. ಹಂಗಂತ ದಿಳ್ಳಿಗ ಕೊಡಕಾಯ್ತದೆ? ದೂರ ಬಾರ ಕೊಡೋದ್ಕಿಂತ ಏನೋ ಹತ್ರ ಕೊಟ್ರೆ ಕಷ್ಟ ಸುಖ ಅಂದ್ರೆ ಹೋಗಿ ಅವಾಗ ಹೆಣ್ಮಗಿನ ಮಕ ನೋಡ್ಕೊಂಡ್ ಬರ್ಬೋದಲ್ಲ ಅಂತ ಆಲೋಚನೆ ಮಾಡ್ದೆ. ನೋಡ್ರಿ, ನೀವೇನೇ ಯೋಚನೆ ಮಾಡಿದ್ರು ನನ್ ಮಗಳನ್ನ ಆ ಊರಿಗೆ ಕೊಡಲ್ಲ. ಏನೋ ನಾನ್ ಸಾಕಾರನೇ ಇಲ್ದಂಗ್ ಒಬ್ಳೆ ಹೆಣ್ಮಗ್ಳೆತ್ತಿರಂಗೆ ಕೊಚ್ಕಂತ ಇದೆಯಲ್ಲ. ಯಾವ್ದಾದ್ರು ಸಿಟಿ ಹುಡುಗ ಇದ್ರೆ ನೋಡಿ, ಹಳ್ಳಿ ಗಮಾರನ್ ಕಟ್ಕೊಂಡು ನಾ ಕಷ್ಟ ಅನ್ಭವಿಸ್ತಾ ಇರೋದೇ ಸಾಕು. ಯಾಕೆ ಹೋಗುದ್ರಿ? ಉಗಿಬೇಕು ಅನ್ನಿಸ್ತು ಉಗ್ದೆ. ಗಂಡ ಅಂದ್ರೆ ಒಂದ್ ನ್ಯಾಯ ಪೈಸಕ್ ಮರುವಾದಿ ಇಲ್ಲ. ನಿಮ್ಗಳ ಜೊತೆ ಸಂಸಾರ ಮಾಡ್ಬೇಕಾದ್ರೆ ಫುಲ್ ಕುಡ್ದು ಟೈಟ್ ಆಗಿ ಸಂಸಾರ ಮಾಡ್ಬೇಕು. ಲೇ ಇರಾ, ಏನ್ ಬುದ್ಧಿ? ಮುನಿನ ಅಂಗಡಿಗೆ ಹೋಗಿ ಸೀಲ್ ಓಪನ್ ಆಗ್ದಲ್ಲ ಇರೋದು ಒಂದ್ ಸಾರಾಯಿ ಬಡ್ಲೆ ತಗೊಂಬರ್ಲಾ. ಅದೇನೋ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂತಂತೆ, ಸಾರ ಅಂಗಡಿ ಎಲ್ಲ ಮುಚ್ಚಿಬಿಟ್ಟವ್ರೆ. ಸ್ವಾತಂತ್ರ್ಯ ಅಂದ್ರೆ ಏನ್ ಬುದ್ಧಿ? ಅಯ್ಯೋ ಶಿವನೇ, ನನಗ್ ಗ್ರಾಚಾರಕ್ಕೆ ಜವಾನನೂ ಸರಿ ಇಲ್ಲ, ಯಜಮಾನಿನೂ ಸರಿ ಇಲ್ಲ. ಏನೋ ಇದ್ದಿದ್ರಲ್ಲಿ ಆ ಕೆಲ್ಸ ಜಲ್ಜ ರವಸ್ಟ್ ಪರವಾಗಿಲ್ಲ. ಯಾಕೆ ಹೋಗಿದೆ? ಉಗಿಬೇಕು ಅನ್ನಿಸ್ತು ಉಗ್ದೆ. ಅಪ್ಪ, ಹೆಣ್ಣೋಡಕ್ಕೆ ಯಾರೋ ಬರ್ತಾರೆ ಅಂತ ಕೇಳ್ದಾಗಿತ್ತು. ಯಾವಾಗ ಬರ್ತಾರಪ್ಪ? ಯಾಕವ? ಅಲ್ಲ, ಅವ್ರು ಬಂದ್ರೆ ಬೋಂಡಾ ಬಜ್ಜಿ ಕೇಸರಿ ಬಾತು ಅದು ಇದಂತ ಮಾಡ್ಬೇಕಲ್ಲ, ಅದಕ್ಕೆ. ನೋಡವ, ಗಂಡಿನ ಕಡೆಯವರು ಅವ್ರಾಗ ಅವ್ರು ಬಂದ್ರೇನೆ ಚಂದ. ನಾವಾಗಿ ಯಾವತ್ ಬರ್ತೀರಾ ಅಂತ ಕೇಳಿದ್ವೋ ರೇಟ್ ಏರ್ಸ್ಬಿಡ್ತಾರೆ. ಹುಡುಗಿ ನಮ್ಮೆಲ್ರಿಗೂ ಹಿಡಿಸ್ಬಿಟ್ರೆ ಸಾಕು, ಮದ್ವೆ ಆದ ಹಾಗೆ. ಎಲ್ರಿಗೂ ಇಡಿಸ್ಬೇಕಾ? ನಾವು 10-12 ಕಡೆ ಹೆಣ್ಣು ನೋಡಿದಿವಿ, ನನಗಿಷ್ಟ ಆಯ್ತು. ಆದ್ರೆ ಇವಳಿಗೆ ಇಷ್ಟ ಆಗ್ಲಿಲ್ಲ. ಇವರು ಅಂದ್ರೆ ಯಾರು? ನಿಮ್ ನೆಂಟ್ರ? ಇವರು ನಮ್ಮ ಮನೆ ಪಕ್ಕದ ಮನೆಯವರು. ಏನೋ ಇಡೀ ನಿಮ್ ತಾಲೂಕಿಗೆಲ್ಲ ಹುಡುಗಿ ಇಡ್ಸಿದ್ರೆ ಮಾತ್ರ ಮದ್ವೆ ಅಂತೀರಾ? ಬರೋವಳು ನಮ್ಮ ಮನೆಗಷ್ಟೇ ಅಲ್ಲ, ಇಡೀ ತಾಲೂಕಿಗೆ ಸೊನ್ನೆ ಆಗಿರಬೇಕು. ಏನಂದ್ರೆ? ಗಾಬರಿ ಆಗ್ಬೇಡಿ, ನಮ್ಮ ಮನೆತನದ ಘನತೆ ಗೌರವ ಅಂಥದ್ದು ಅಂತ ಹೇಳಕ್ ಬಂದೆ. ಹಂಗೆ. ಈಕೆ ಯಾರು? ನನ್ ತಂಗಿ. ಏನಮ್ಮ, ನಿನ್ ಗಂಡ ಬರ್ಲಿಲ್ವಾ? ಗಂಡ ಅಂತೆ ಗಂಡ. ಆ ತೊಟ್ಟಿನ ಮಗನ್ ಕಂಡ್ರೆ ನಂಗ್ ಮೈಯೆಲ್ಲ ಉರಿಯುತ್ತೆ. ಅಯ್ಯೋ, ಬೇರೆ ಇನ್ನೇನು ಇಲ್ಲ. ಮದ್ವೆ ಆದ ಮಾರನೇ ದಿವಸಕ್ಕೆ ಒಂದ್ ಚಿಕ್ಕ ಹೊಡೆದಾಟ. ಯಾಕೆ? ಕೇವಲ ಒಂದ್ ಕಾಟನ್ ಸೀರೆ ವಿಷಯಕ್ಕೆ. ತಕ್ಕೋಡಲ್ಲ ಅಂದ್ರ? ಒಕ್ಕೊಡಲ್ಲ ಅಂದ. ಆಮೇಲೆ ಹೊಡೆದಾಟ ಬಡದಾಟ ಆಗಿ ಮನೆಯಿಂದ ಆಚಿಕ್ ನೂಗ್ಬಿಟ್ಲು. ಓಡ್ಸೇ ಬಿಟ್ಲಾ? ಪಾಪ, ಆ ಪಾಪಿ ಈಗ ಏನ್ ಮಾಡ್ಕೊಂಡಿದ್ದಾನೆ? ಲಾಂಡ್ರಿ ಇಟ್ಕೊಂಡು ಊರೇರಿ ಎಂಡ್ರ ಸೀರೆ ಎಲ್ಲ ಒಕ್ಕಂಡವನೆ. ನನ್ನ ಮಗನ ವಿಷಯವಾಗಿ ನೀವೇನು ಯೋಚನೆ ಮಾಡಬೇಡಿ. ನಾನು ಹೆಂಡತಿ ಸೀರೆ ಹೇಗೆ ಹೋಗಿಬೇಕು ಅಂತ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದೀನಿ. ಎಲ್ಲ ಟ್ರೈನಿಂಗ್ ನಂದು. ಜಂಬ ಕುಚ್ಕೋಬೇಡ್ರಿ, ಬಾಯಿ ಮುಚ್ಕೊಂಡು ಸುಮ್ನೆ ಇರ್ರಿ. ಬರೀ ಮಾತಿನಲ್ಲೇ ಸಾಗಾಗ್ತಿದ್ದಾರೆ, ಇನ್ನು ಹೆಣ್ಣೆ ತೋರಿಸ್ತಾ ಇಲ್ಲ. ಹುಡುಗಿಗ್ ತುಂಬಾ ನಾಚಿಕೆ. ಅಯ್ಯ, ಇರಲ್ವಾ ಮತ್ತೆ? ಆ ಕಾಲದಲ್ಲಿ ನಾನು ನಾಚಿಕೆ ಪಡ್ತಿರ್ಲಿಲ್ವಾ? ಶಾಂತು, ನೀನೊಂದ್ ಕೆಲಸ ಮಾಡು. ಹುಡುಗಿಗೆ ನಾಚಿಕೆ ಅಂತೆ, ನೀನ್ ಒಳಗಡೆ ಹೋಗಿ ನೋಡ್ಕೊಂಡ್ ಬಂದು ನನಗೆ ಸೈಗೆ ಮಾಡು. ಸರಿ. ಆಮೇಲೆ ಹೇಗೆ ನಿಮ್ಮೂರ್ ಕಡೆ ಮಳೆ ಬೆಳೆ ಎಲ್ಲ ಚೆನ್ನಾಗಿದ್ಯಾ? ಎಲ್ಲ ಸುಭಿಕ್ಷವಾಗೈತೆ ತಮ್ಮಂತವ್ರ ದಯದಿಂದ.
ಇದು ಹುಡುಗಿ ಒಳ್ಳೆ ದಂತದ ಗೊಂಬೆ ಹಂಗವಳೆ ಅಂದ್ರು, ಇವಳು ನೋಡಿದ್ರೆ ಗಂಧದ ತುಂಡಿದ್ದಂಗವಳೆ. ಮಗ್ಗಿ ಬರುತ್ತಾ? ಬಟ್ಟೆ ಒಗಿತೀಯಾ? ನಮ್ಮನೇಲಿ ಎಲ್ಲ ಬಟ್ಟೆನೂ ನಾನೇ ಒಗಿಯೋದು. ಹೌದಾ? ಸರಿ ಲೆಕ್ಕ. ಅದ್ರಲ್ಲಿ ನನ್ ಪಕ್ಕ. ಇವಾಗ ಹೀಗೆಲ್ಲ ಕೇಳ್ಬಿಡ್ತೀರಾ, ಆಮೇಲೆ ಇಷ್ಟ ಇಲ್ಲ ಅಂತ ಹೋಗ್ಬಿಡ್ತೀರಾ. ಲೇ ಶಾಂತು, ಅಲ್ವೇ ನಮ್ಮ ಆನಂದನಿಗೆ ತಕ್ಕ ಹುಡುಗಿ ಅಂತಂದ್ರೆ ನೋಡಿದ್ರೆ ಅವ್ರ ಅಪ್ಪನಿಗೆ ತಕ್ಕ ಜೋಡಿ ಅನ್ನೋ ಹಾಗಿದ್ದಾಳೆ. ಇವಳೇ ಹೆಣ್ಣು, ಮತ್ತ ಅವಳು ಇವಳ ಅಮ್ಮ. ಹಿಂಗಿದ್ರಿ ಕರೆದ್ರಾ? ಇವರೇ ಇವರೇ ನಾನು ಹೇಳಿದ್ದು. ನೀವು ಹುಡುಗಿ ಅವ್ರ ಅಮ್ಮನ? ಹೌದು. ಛೇ, ಅವ್ರ ಅಕ್ಕನ ತರ ಕಾಣ್ತೀರ. ಹೌದಾ? ಊರಲ್ಲೆಲ್ಲ ನನ್ನ ಹಾಗೇ ಅನ್ಕೋತಾರೆ. ಅಯ್ಯೋ, ನೀವ್ ಯಾಕೆ ನುಡಿತೀರಾ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಅಲ್ರಿ, ಹೆಣ್ಣು ನೋಡ್ಕೊಂಡ್ ಬಂದು 1 ವಾರ ಆಯ್ತಲ್ಲ, ನಮ್ಗೆ ಹಿಡಿದಿದ್ಯೋ ಇಲ್ವೋ ಅಂತ ಅವ್ರಿಗೊಂದು ಕಾಗದ ಬರದ್ರಾ? ಯಾಕೆ ಅವಸರ ಪಡ್ತೀಯ? ನಾವು ಮೆಚ್ಕೊಂಡ್ರೆ ಆಗೋಯ್ತೇನೆ. ಮದುವೆ ಮಾಡ್ಕೋಬೇಕಾಗಿರೋ ಮೂದೇವಿ ಕಂಡ್ ಬೇವಾರ್ಸಿಗಳ ಜೊತೆನಲ್ಲಿ ನಾಯಿ ತರ ಅಲಿತಾ ಇದ್ದಾನೆ. ಅವನೊಂದ್ಸಲ ಹೋಗಿ ನೋಡಿ ಮೆಚ್ಚುಗೆ ಅಂತ ಅಂದ್ರೆ ಮುಗಿದೋಯ್ತು. ಕಾಗದ ಏನೇ ಬರೆಯೋದು, ನಾನೇ ಖುದ್ದಾಗಿ ಹೋಗಿ ಒಪ್ಪಿಗೆ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಹಾಗೆ ಬೀಗತೀನೂ ನೋಡ್ದ ಹಾಗಾಗತ್ತೆ. ಯಾಕೂ ಗೊತ್ತಿಲ್ಲ ಕಣೆ, ಆಕೆ ನೋಡ್ದಾಗ್ಲಿಂದಲೂ ಮನಸ್ಸೊಂಥರ ಆಗೋಗಿದೆ. ಏನೇ ಆಕೆ ಬಣ್ಣದಲ್ಲಿ ನಿನಗಿಂತಲೂ ಸ್ವಲ್ಪ ಚೆನ್ನಾಗಿದ್ದಾರಲ್ವಾ? ಏನಂದ್ರಿ? ಬಣ್ಣ ಬಣ್ಣ ಇರ್ತಾಳೆ. ನಿಮ್ ಚಪ್ಪಲಾಕ್ ಇಷ್ಟು ಬೆಂಕಿ ಅಕ್ಕ. ನೀವು ಅಲ್ಲಿ ಬಂದಿದ್ದು ಹೆಣ್ಣು ನೋಡಾಕ, ಇಲ್ಲ ಅವಳ ಅಮ್ಮನ್ ನೋಡಾಕ? ಹಸು ಇದ್ದ ಹಾಕ್ತಾನೆ ಕರು ಇರುತ್ತೆ. ಆದ್ರೆ ನಿನ್ನ ವಿಷಯದಲ್ಲಿ ಮೋಸ ಆಗೋಯ್ತು. ನಿಮ್ಮಮ್ಮ ರಸಗುಲ್ಲ ತರ ಇದ್ರು, ನೀನ್ ನೋಡಿದ್ರೆ ತಾಟಿ ಬೆಲ್ಲ ತರ ಇದ್ಯಾ. ಅಪ್ಪ, ಯಾಕಪ್ಪ ಈ ಮದುವೆ? ಯಾಕೆ ಅಂದ್ರೆ ನಮ್ಮ ಸಂಸಾರ ದೊಡ್ಡದಾಗೋದಕ್ಕೆ. ನಿಮ್ ಸಂಸಾರ ದೊಡ್ಡದಾಕೆ ನಾವೆಲ್ಲ ಬಂದ್ ಸೇಗೋದು, ಏನಂತೀರಾ? ಆಹಾ, ನೀವೆಲ್ಲಾ ಸೇರ್ಕೊಂಡು ಎಷ್ಟು ಸಂಸಾರನ ಹಾಳು ಮಾಡಿದೀರ ನನಗ್ ಗೊತ್ತಿಲ್ವೇನು? ಹಾಕ್ತಿ ನೋಡಿ ಬೇವರ್ಸಿ ಮಕ್ಕಳ. ಸ್ವಲ್ಪ ಸುಮ್ನೆ ಇರ್ರಿ. ಕೇಳೋ ಕಳ್ಬಟ್ಟಿ ಮಗನೇ, ನಾಳೆನೆ ಹೋಗಿ ಹೆಣ್ಣು ನೋಡ್ಕೊಂಡ್ ಬರ್ಬೇಕು. ಅಪ್ಪ, ನನಗೆ ಮದುವೆ ಬೇಡ. ಆನಂದ, ನನ್ನ ಮಾತು ಕೇಳೋ. ಒಂದೇ ಒಂದ್ಸಲ ಮದುವೆ ಮಾಡ್ಕೊಡು, ಎಂಥ ಆನಂದ ಇರುತ್ತೆ ಗೊತ್ತಾ? ಆನಂದ, ನಾವೆಷ್ಟೋ ಜನ ಹುಡುಗಿರ್ ಲೈನ್ ನೋಡ್ತಿದ್ದೀವಿ, ಹಂಗೆ ಈ ಹುಡುಗಿಗೂ ಡವ್ ಹೊಡೆದ್ ಬಂದ್ರಾಯ್ತು. ಏನಂತೀರ ಮಾವ? ಅಯ್ಯೋ ನಿನ್ನ ಮನೆ ಹಾಳು ಮುಂಡ್ಯಾವ. ಅವನಿಗೊಂದು ಮದುವೆ ಮಾಡಿಡೋಣ ಅಂತ ನಾವ್ ನೋಡಿದ್ರೆ ಅದಕ್ಕೂ ಮಣ್ಣು ಹಾಕ್ತೀರಾ. ಒಬ್ಬೊಬ್ಬನಿಗೂ ಒದಾಕ್ಬಿಡ್ತೀನಿ ನೋಡು. ಹೇಯ್, ನಾಳೆ ಬಾಯಿ ಮುಚ್ಕೊಂಡು ಬಾಗ್ಲೂರ್ಗೆ ಹೋಗಿ ಹುಡುಗಿ ನೋಡ್ಕೊಂಬ. ಏನ್ ನೋಡ್ತಾ ಇದೀಯ? ಹೋಗ. ಒಳ್ಳೆ ಮಗನ ಹೆತ್ತಿದ್ದೀಯಲೇ. ಗುರು, ಈ ಕಲರ್ ಬಟ್ಟೆನಾಗೆ ನಮ್ಮ ಅಕ್ಕನ ಮಗಳ ಲಕ್ಷ್ಮಿಗೆ ಒಂದ್ ರೌಕೆ ಹೊಲ್ದಾಕಿದ್ರೆ ನೋಡಕ್ಕೆ ಜಿಗಿ ಜಿಗಿ ಇರ್ತಿರ್ತೈತಲ್ವಾ? ಅಲ್ಕ ನನ್ನ ಮಗನೇ, ಇನ್ನೊಂದ್ಸಲ ನಿಮ್ಮ ಅಕ್ಕನ ಮಗಳ ವಿಚಾರ ಏನಾದ್ರು ನನ್ನ ಅಂಗಡಿಲಿ ಎತ್ತಿದ್ಯೋ, ಈ ಎಕ್ಕಡ ತಗೊಂಡು ಎಣಿಸಿ ಹೊಡಿತೀನಿ ಎಡವಟ್ ನನ್ನ ಮಗನೇ. ನಮ್ಮ ಅಕ್ಕನ ಮಗಳ ಹೆಸರು ಹೇಳ್ದೆ, ನಿಮ್ಮ ಅಕ್ಕನ ಮಗಳ ಹೆಸರ ಹೇಳಿ. ಲೋ, ನಿನ್ ಜೀವನ ಪೂರ್ತಿ ಬರೀ ರೈಲ್ ಬಿಡೋದು ಆಗೋಯ್ತಲ್ಲೋ ಮಗನೇ. ಏನ್ ಹೇಳ್ತಾ ಇದ್ಯಾ ಗುರು? 3 ಮೊಳ ಹಗ್ಗ ಕೊಡ್ತೀನಿ, ನೇಣ ಹಾಕೋ ಅಂದೆ. ನೇಣಕಬೇಕಾ? ಮತ್ತಿನ್ನೇನೋ. ಲೋ ಗುಗ್ಗು ನನ್ನ ಮಗನೇ, ನಮ್ಮೂರ್ ಆನಂದ ನಿಮ್ಮ ಅಕ್ಕನ ಮಗಳನ್ನ ನೋಡಕ್ ಹೋಗ್ತಿದ್ದಾನೆ. ಮದುವೆ ಮುಗಿತಿದ್ದಾಗೆ ನಿಮ್ಮ ಅಕ್ಕನ ಮಗಳಿಗೆ ವಾಂತಿ ಬರೋ ಹಾಗೆ ಮಾಡ್ತಾನೆ. ನೀನ್ ಹೋಗ, ವಾಂತಿ ಎಲ್ಲ ಬಾಚು. ನಿನ್ನ ಅವನ್ ಅಕ್ಕನ ಮಗಳಂತೆ, ಅಕ್ಕನ ಮಗಳು. ಎದಳೆ ಆಮೇಲೆ ಎದಳಲ್ಲ ಅಂದ್ರೆ ಎದಳಲ್ಲ. ಎದಳೆ ಆಮೇಲೆ ಅಂದ್ರೆ ಈ ಬಸ್ ನಲ್ಲಿ 6 ಜನ ಹೆಣ್ಣು ನೋಡಕ್ ಹೋಯ್ತವ್ರೆ, ಅವ್ರನ್ನ ಕೆಳಗಿಳಿಸು. ಇಲ್ಲ ಅಂದ್ರೆ ನಾನು ಈ ಬಸ್ ಕೆಳಗೆನೆ ಪ್ರಾಣ ಬಿಡ್ತೀನಿ. ಅವ್ರನ್ನ ಕೆಳಗಿಳಿಸ್ಬೇಕು. ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ 16 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ದಟ್ ಮೀನ್ಸ್ ಲವ್ ಮಾಡ್ತಾ ಇದ್ದೀನಿ. ಈ ಬಸ್ ನಲ್ಲಿ ಹೋಯ್ತಾರೋ 6 ಜನನು ಅವಳನ್ನ ನೋಡಕ್ ಹೋಯ್ತಾವ್ರೆ, ಬಿಟ್ಬಿಡ್ತೀನಾ? ಓ ಹೆಣ್ಣಿದಾಳೆ ಆದ್ಮೇಲೆ 4 ಜನ ನೋಡಕ್ ಹೋಗ್ತಾರೆ, ಅದಕ್ಕೆ ಬಸ್ ಗಡ್ಡ ಮಲ್ಗಿದ್ರೆ ಏನೇ ಅರ್ಥ? 4 ಜನ ಅಲ್ಲ, 400 ಜನ ನೋಡ್ಲಿ, ಐ ನೋ ಕೇರ್. ಆದ್ರೆ ಈ ಬಸ್ ನಲ್ಲಿ ನನಗಿಂತ ಸುಂದರವಾಗಿರೋನು ಅವಳನ್ನ ನೋಡಕ್ ಹೋಯ್ತಾವನೆ. ಅವನು ಮಾತ್ರ ಅವಳನ್ನ ನೋಡ್ಬಾರ್ದು. ಯಾಕೆಂದ್ರೆ ಅವನ್ ನೋಡಿದ್ರೆ ನನಗೆ ಆಪತ್ತು. ಅವ್ರನ್ನೆಲ್ಲ ಬಸ್ನಿಂದ ಕೆಳಗೆ ಇಳಿಸ್ತೀಯೋ ಇಲ್ಲ ಬಸ್ನ ನನ್ ಮೇಲೆ ಹತ್ತಿಸ್ತೀಯೋ ಯೋಚನೆ ಮಾಡು. ರೀ, ಇವನೆಲ್ಲ ತಲೆಕೆಟ್ ಬಾಯ್ ಬಂದಂಗ್ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಬಾಯ್ ಬಿಡ್ಕೊಂಡು ಕೇಳ್ತಾ ನಿಂತೀರಾ? ಪಕ್ಕಕ್ಕೆ ಬಿಸಾಕ್ರಿ. ಏನೋ ಪಕ್ಕಕ್ಕೆ ಬಿಸಾಕ್ತೀರಾ? ಬಿಸಾಕ್ರಿ ನೋಡೋಣ. ಒಳ್ಳೆ ಮಾತನ್ನ ಇದ್ರೆ ಸರಿ, ಇಲ್ಲ ನಾನು ನಿನ್ ಮೇಲೆ ಉರುಳ್ಬಿಡ್ತೀನಿ ನೋಡು. ಅಪ್ಪಚ್ಚಾಗ್ಬಿಡ್ತೀಯ ಎದ ಮಗನೇ. ಹೋಗಲ್ಲ ದೊಣ್ಣೆ ಕೆಟ್ಟ ಎದಳಲ್ಲ, ಹೋಗ ಮಗನೇ. ಅಣ್ಣ
ಅವ್ರ ಪಿಕ್ಚರು ಆನಂದ ಹೆಣ್ಣು ನೋಡಕ್ ಹೋಗ್ತಾ ಇರೋದು ಬಾಗ್ಲೂರಿಗೆ ಇಲ್ಲ ಕೇಳ್ತೀಯ ಎಣ್ಣೆ ಯಾವತ್ತಾದ್ರೂ ನೋಡ್ಬೋದು ಅಣ್ಣ ಅವ್ರ ಪಿಕ್ಚರು ಇವತ್ತೇ ಹಿಡಿದ ಆನಂದ ನಾನು ಬರ್ತೀನಿ ಏನಮ್ಮ ಗಂಡಿನ ಕಡೆಯವ್ರು ಬರ್ಲೇ ಇಲ್ವೇ? ನಾನ್ ಕೇಳಿದ್ರೆ ನನ್ಗೇನಮ್ಮ ಗೊತ್ತು. ಏನ್ರಿ ಹುಡುಗ ಬರ್ತಾನೋ ಇಲ್ವೋ? ನೀನ್ ಯಾಕೆ ಹಂಗ ಹಾರಾಡ್ತೀಯ? ಹುಡುಗನ್ಗೆ ಏನ್ ಮುಖ್ಯವಾದ ಕೆಲಸ ಆಯ್ತು? ಹೆಣ್ಣು ನೋಡ್ಕೊಂಡ್ ಬರ್ತೀವಿ ಅಂತ ನಿಮ್ಮ ಅಮ್ಮನ ತಿಸ್ಕೊಂಡ್ ದುಡ್ಡ ಖರ್ಚು ಮಾಡ್ಬಿಟ್ಟೆ. ಹೆಣ್ಣಾಗಿದ್ದಾಳೆ ಅಂದ್ರೆ ಏನ್ ಹೇಳ್ತೀಯ? ನೋಡ್ದೆ ಹಿಡಿಸ್ಲಿಲ್ಲ ಅಂತ ಹೇಳಿದ್ರಾಯ್ತು. ಒಂದ್ ವೇಳೆ ಹೆಣ್ಣು ಶ್ರೀದೇವಿ ತರ ಬೊಂಬಾಟಾಗಿದ್ರೆ? ನೋಡ್ದೆ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ರಾಯ್ತು. ಒಂದು ವೇಳೆ ಹುಡುಗಿ ಕಚ್ಚಡವಾಗಿದ್ರೆ ಇಡೀ ಜೀವನ ಅಳ್ತಾ ಸಂಸಾರ ಮಾಡ್ತೀಯಾ? ನಾನು ಇವಾಗ ಏನ್ ಮಾಡೋದು ಹೇಳ್ತೀರಾ? ಹೇಗಿದ್ರು ಬರೋದ್ ಬಂದಿದೀವಿ, ಹೆಣ್ಣು ನೋಡ್ಕೊಂಡೆ ಹೋಗೋಣ ಕಣ. ಕತ್ಲೆ ಆಗ್ತಾ ಬಂತು, ಇಷ್ಟೊತ್ತಲ್ಲಿ ಯಾವನ ಹೋಗಿ ನೋಡ್ತಾನೆ. ಆನಂದ ಬರ್ತೀವಿ ಅಂತ ಹೇಳ್ಬಿಟ್ಟೋದ್ರೆ ಮುಖಕ್ಕೆ ಪೌಡರ್ ಗಿಡ್ರು ಮೆತ್ಕೊಂಡು ಮೋಸ ಮಾಡ್ಬಿಡ್ತಾರ ಕಣ. ದಿಢೀರಂತ ನುಗ್ಬಿಟ್ರೆ ಇಟ್ಟೋಗಿಟ್ಟೋ ರುಬ್ತಾ ಇರ್ತಾಳೆ, ಕಸ ಗಿಸ ಗುಡಿಸ್ತಾ ಇರ್ತಾಳೆ. ಆಗ್ಲೇ ಕಣ ಅವಳು ಬಣ್ಣ ಬಯಲಾಗೋದು. ಏನು ಹೋಗೋಣ ಅಂತೀರಾ? ಹೋಗೋಣ. ಹಾ ನಡೀಲಿ ನನ್ ಮಕ್ಳ, ನನಗಿಂತ ನಿಮ್ಗೆ ಅರ್ಜೆಂಟ್ ಆಗಿದೆ. ಹೆಂಗೆ ಅಲ್ರಿ ಹೆಣ್ಣೋಡಕ್ಕೆ ಸರಿಯಾದ ಟೈಮಿಗೆ ಬರ್ದೇ ಇರೋನು ನಾಳೆ ಮದ್ವೆ ಆದ್ಮೇಲೆ ಸಂಸಾರ ನೆಟ್ಟಿಗೆ ಮಾಡ್ತಾನ? ಮಾಡ್ತಾನೋ ಬಿಡ್ತಾನೋ ಅದನ್ನ ಕಟ್ಕೊಂಡು ನಿನ್ಗೇನು? ಒಳಗಡೆ ಕೆಲಸ ನೋಡೋಗು. ಬಂದ್ಬಿಟ್ಲು. ವರದಕ್ಷಿಣೆಗಾಗಿ ಅತ್ತೆಯಿಂದಲೇ ಸೊಸೆಯ ದಹನ. ಅಬ್ಬಬ್ಬಾ, ಈ ವಿಷಯದಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕು. ಅವ್ರು ಕೇಳಿದಷ್ಟು ಕೊಟ್ಬಿಡ್ಬೇಕು. ಸರಿಯಾಗಿ ಹೇಳಿದ್ರಿ. ಒಬ್ಳೆ ಮಗಳು ತಾನೆ, ಎಲ್ಲಾನು ಬರ್ಕೊಟ್ಬಿಡಿ. ಎಲ್ಲಾದ್ನು ಬರ್ಕೊಟ್ಬಿಟ್ಟು ಭಿಕ್ಷಾಂದೆ ಇಂತ ಫುಟ್ಪಾತ್ಗೆ ಬಂದ್ಬಿಡ್ತೀನಿ. ಬಂದ್ ವಿಷಯ ಹೇಳ್ರ ನೀತಾ ಹೇಳ್ತಾವ್ರು. ನೀತಾವ ಬುದ್ಧಿ, ನಮ್ಮೂರ್ನಾಗೆ ಅವಾಗವಾಗ ಪಂಪ್ ಸೆಟ್ ಕಳ್ತಾನ ಆಯ್ತಾನೆ ಇರ್ತದೆ. ಪಂಪ್ ಸೆಟ್ ಕದ್ಬಿಟ್ಟು 9 ತಿಂಗಳು ಜೈಲಲ್ಲಿ ಇದ್ದಿದ್ದು ನಿನ್ ಮಗನೇ ತಾನೇ. ಮತ್ತೇನಾರ ಬಂದ್ಗಿನ್ಬಿಟ್ಟೇನ್ಲಾ? ಇನ್ನ ಬಂದಿಲ್ಲ, ಆದ್ರೂ ಕಳ್ತನ ತಪ್ಪಿಲ್ಲ. ಅದಕ್ಕೆ ನಾವು ಊರ್ ಜನ ಎಲ್ಲ ಸೇರಿ ಕಾವಲ್ ಕಾದು ಕಳ್ಳನ್ನ ಮಾಲ್ ಸಮೇತ ಹಿಡಿಬೇಕು ಅಂತ ಇದೀವಿ. ಅಷ್ಟ್ ಮಾಡ್ರಲ್ಲ, ಅದ್ ಅಪ್ಪನ್ ಗುಟ್ಟಿದ್ ಕೆಲ್ಸ. ರಾತ್ರಿ ಎಲ್ಲ ಕಾವಲಿರ್ಬೇಕು. ಚಳಿ ಮೈಕೈ ಎಲ್ಲ ನಡುಗ್ತವೆ. ನಿಮ್ಮನ್ ನೋಡಿದ್ರೆ ಏನಾದ್ರೂ ಬೆಚ್ಚಗ್ ಮಾಡ್ತೀರೇನೋ ಅಂತ ಬಂದು. ಬೆಚ್ಚಗ್ ತಾನೇ ಇತ್ಲಿಂದ ಕಡೆ ಕಾಯಿಸೋ ಗುಡಾಡಿದಾಗೆ ಬಿಸಿನೀರಿದಾವೆ, ಕುಡ್ದು ತೆಪ್ಪಗ್ ಬಿತ್ಕೊ ಹೋಗಿ. ಅಯ್ಯೋ ಬೇಕುಪ್ ನನ್ನ ಮಕ್ಳ, ಯಾವಾಗ ತಲೆ ಕೇರ್ಕೊಂಡು ನನ್ನ ಹತ್ರಕ್ ಬಂದ್ರು ಆವಾಗ್ಲೇ ಗೊತ್ತು ನುಣ್ಣಗ್ ನಾನು ಬೋಳ್ಸಕ್ ಬರ್ತಾ ಇದೀರಾ ಅಂತ. ಮುನಿನ್ ಅಂಗಡಿಗೆ ಹೋಗಿ ನನ್ನ ಹೆಸರು ಹೇಳಿ ಕುಡಿ ಹೋಗಿ. ಲೇ ಬರ್ರೋ ಇಲ್ಲಿ, ಕುಡಿಯೋರ್ ಕುಡಿತೀರಾ, ಕಳ್ಳರನ್ನ ಇಡಿಯನ್ ಕುಡಿರಪ್ಪ, ಇಲ್ಲ ಅವರೇ ನಿಮ್ಮನ್ನ ಹಿಡ್ಕೊಂಡು ಜಡಿಯನ್ ಕುಡ್ಗಿರ್ತೀರಾ. ಹೋಗೋಗಿ. ನೀರೇ ಸಿಗ್ತಾ ಇಲ್ಲ. ದೂರ ಬಂದ್ರು ತುಂಬಾ ಬಾಯಾರಿಕೆ ಮಾರ. ನೀರು ಮಾವ, ನಾವೇನೋ ಕಳ್ಳರ ಹಿಡಿಬೇಕು ಅಂತ ಹೊಂಟಿದೀವಿ. ಬೇರೆ ಯಾರಾದ್ರೂ ನಮ್ಮನ್ನೇ ಕಳ್ಳರು ಅಂತ ಹಿಡ್ದಾಕ್ಬಿಟ್ರೆ? ನಮ್ಗೇನ ಕಳ್ಳರನ್ನ ಹಿಡಿತೀವಿ ಅಂತ ನಂಬಿಕೆ ಇಲ್ಲ. ಲೇ ಮಾವ, ಅಲ್ಲಿ ನೋಡ್ ಕಳ್ಳರು ಬಂದ್ರಲೇ. ನೀರೇನೋ ಇದೆ, ಆದ್ರೆ ಹೆಂಗಪ್ಪ ಹೊರಗೆ ತೆಗಿಯೋದು? ನೀರು ಬೇಕಾ? ಹೌದು. ನಾನು ಬಾವಿಲಿ ಬಿದ್ದು ಬಿಡ್ತೀನಿ, ನೀರು ತಾನಾಗೇ ಮೇಲೆ ಬರುತ್ತೆ. ಹೆಂಗೆ? ಹೌದು. ಒಳ್ಳೆ ಪಾರ್ಟಿ ಹೇಳ್ಕೊಣ ನೀವು. ಆನಂದ, ನೀನಿಲ್ಲಿ ಸುತ್ತು, ಇಲ್ಲಿ ನೀರು ಬರುತ್ತೆ. ನಾನು ನೀವೆಲ್ಲ ಪಂಪ್ ಸೆಟ್ ಕಳ್ತನ ಮಾಡಕ್ ತಾನೇ ಬಂದಿರೋದು. ನಾವ್ ಯಾರೊಂದು ಗೊತ್ತಿಲ್ಲದ್ರೆ ಮಾತಾಡಿ, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಕಳ್ಳರಿಗೇನೋ ಮರ್ಯಾದೆ ಕೊಡೋದು? ಯಾವನ ಕಳ್ಳ? ನಿಮ್ಮಪ್ಪ ಕಳ್ಳ.
ಬುದ್ಧಿ ಯಾವನ್ಲ ಅವನು ಮತ್ತೆ ಯಾಕೆ ಬಂದ್ರು ತಿರ್ಪೆ ನನ್ ಮಕ್ಳ ಬುದ್ಧಿ ಕಳ್ರು ಸಿಕ್ಕವ್ರೆ ನೀವು ಬಂದು ವಿಚಾರಣೆ ಮಾಡ್ರಿ. ಲೇ ಇಷ್ಟತ್ನಲ್ಲಿ ಎಂತದ್ಲ ವಿಚಾರಣೆ ಮಾಡೋದು? ಬೆಳಿಗ್ಗೆ ವಿಚಾರಿಸ್ಕೊಂಡ್ರೆ ಆಯ್ತದೆ. ಹಂಗೆ ನಮ್ಮ ಮೂರು ಹೆಣ್ಮಕ್ಳಿಗೆಲ್ಲ ಹೇಳ್ಬಿಡು, ಒತ್ತಾರನೆ ಎದ್ದು ಅಟ್ಟಿ ಗುಡಿಸ್ದಂಗೆ ಬರಲ್ ತಗೊಂಡು ಸಗಣಿ ಮರ ತಗೊಂಡು ಪಂಚಾಯತಿ ಕಟ್ಟೆ ಬರ ಕೇಳು. ಹಂಗೆ ಆ ಸೀನಪ್ಪನ್ಗೆ ಕತ್ತಿ ಬಸ್ಕೊಂಬರ ಕೇಳ. ನಾ ಬರ್ಲಾ? ಬ್ಯಾಡ, ಮೊಗ್ಲಗ್ ಮನಿಕ ಬರ್ಲಾ ತರ್ತೀನಿ. ಒಗ ನಿಮ್ಮ ಅವನ್ ಯಾವನೊಬ್ಬ ಚೆಲುವರಾಯ, ಇವನ್ ಯಾವ ಕೊಂಪೆ ಆಂಜನೇಯ, ಯಾವನೊಬ್ಬ ಚೆಲುವರಾಯ, ಇವನ್ ಯಾವ ಕೊಂಪೆ ಆಂಜನೇಯ, ಯಾವನೊಬ್ಬ ಚೆಲುವರಾಯ, ಇವನ್ ಯಾವ ಕೊಂಪೆ ಆಂಜನೇಯ, ಕದ್ದು ಬಂದು ಸಿಕ್ಕಿನಿಂದ ಸಿಲ್ಲಕ್ಯಾನ, ಸಗಣಿ ನೀರಾಕಿದರೆ ಗಂಗುನಾಥ, ಗುಟ್ಟು ತೆಗ್ಸಿ ಬಟ್ಟೆ ಒಡಿಸಿ ಬೊಟ್ಟು ಇರಿಸಿ, ಬರ್ಗೇಲಿ ಮೈಮೇಲೆ ಜಡಿಯ ಜಡಿಯ, ಯಾವನೊಬ್ಬ ಚೆಲುವರಾಯ, ಇವ ಯಾವ ಕೊಂಪೆ ಆಂಜನೇಯ, ಯಾವನೊಬ್ಬ ಚೆಲುವರಾಯ, ಇವ ಯಾವ ಕೊಂಪೆ ಆಂಜನೇಯ. ಊರಿಂದ ಹೊರಟಾಗ್ಲೆ ಅಪ್ಶಕನ್ ಬೆಕ್ಕಂಗ ಜುಂಜ ಬಂದ. ಇವತ್ ನಮ್ ಕತೆ ಮುಗೀತು. ಏನಿರ ಯಾವ ವಿಚಾರಣೆ ಶುರು ಮಾಡವಾ? ವಿಚಾರಣೆ ಮಾಡೋದೇನ್ ಬುದ್ಧಿ?
ಈ ನನ್ ಮಕ್ಕಳು ಮಕ್ಕ ನೋಡಿದ್ರು ಗೊತ್ತಾಗೋದಿಲ್ವಾ ಪಕ್ಕ ಕಳ್ರು ಅಂತ. ಏಯ್ ದಡಿಯಾ, ಅವರೆಲ್ಲ ಕದ್ಕೊಂಬಂದ್ ಕೊಡೋದು ನೀನ್ ಒತ್ಕೊಂಡು ಹೋಗದ? ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ? ನಾವೆಲ್ಲ ನೋಡೋದಷ್ಟೇ, ಇವನ ತಗೊಂಡೋಗೋದು. ಓಹೋ, ಇವನ್ ಹೀರೋ, ನೀವೆಲ್ಲ ಸೈಡಾ? ಲೇ ಸೀನಾ, ಸುರು ಹಚ್ಕೊಳ್ಳ ಬುದ್ಧಿ ಚಿಕ್ಕ ತಲೆಯಿಂದ ಶುರು ಹಚ್ಕೊಳ್ಳ. ತಲೆ ಪೂರ ಗುಂಡೋಡಿಸ್ತೀರಾ? ಹೊಡ್ಸಿ ಮುಂದಿನ ವಾರ ತಿರುಪತಿ ಹೋಗ್ಬೇಕು ಅನ್ಕೊಂಡಿದ್ದೆ, ಖರ್ಚು ಉಳಿತು. ಲೇ ಹೀರಾ, ಕೆರ ತಗೊಂಡ್ ನಾಕ್ ಬಿಡ್ಲಾ? ಕರಿಯಕ್ ಬಂದಿರೋದು ಅಲ್ದೆ ಕೊಬ್ಬಿನ ಮಾತ್ ಬೇರೆ ಆಡ್ತೀರಾ? ಲೋ ಆನಂದ, ಏನೋ ಇದು ಅನ್ಯಾಯ. ಹೆಣ್ಣು ನೋಡಕ್ ಬಂದವ್ ನೀನು, ತಲೆ ಕೊಡ್ಸ್ಕೊಳ್ಳೋದ್ ನಾವ? ಹೆಣ್ಣು ನೋಡಕ್ ಬಂದ್ರ? ಯಾರ ಮನೆಗೆ? ಈ ಊರ್ ಪ್ರೆಸಿಡೆಂಟ್ರು ಬೆಟ್ಟಪ್ಪನವ್ರ ಮನೆಗೆ. ನಾನೇ ಬೆಟ್ಟಪ್ಪ. ಅಂದ್ರೆ ಇವರೇ ನಮ್ಮ ಮಾವನವರು? ನಿಮ್ಮ ಮಾವನವರು ಅಳಿಯಂಗೆ ಮೊದಲನೇ ಮರ್ಯಾದಿನ ಬೊಂಬಾಟ್. ಅಯ್ಯೋ ಬೇಕುಪ್ ನನ್ ಮಕ್ಳ, ಹೆಣ್ಣು ನೋಡಕ್ ಬಂದವ್ರನ್ನ ಕಳ್ರು ಅಂತ ಕೈ ಕಟ್ಕ ಬಂದಿದ್ದೀರಾ? ಬಿಟ್ಟ ಕಟ್ಟ. ಸರಿ, ಹುಡುಗ ಹೇಗಿದ್ರು ಬರೋನ್ ಬಂದಿದ್ದಾನೆ, ಹುಡುಗಿ ನೋಡ್ಕೊಂಡು ಹೋಗ್ಲಿ. ಲಕ್ಷ್ಮಿ, ಮಾಮ ಮುಂದಕ್ಕೆ. ಸಕ್ಕತ್ತಾಗಿದೆ. ಏನೇ ಜಗಳೂರ್ನವ್ರು ಬಂದು ನಮ್ ಲಕ್ಷ್ಮಣ ನೋಡ್ಕೊಂಡು ಹೋಗಿ ಒಂದ್ ವಾರದ ಮೇಲಾದ್ರೂ ಕಾಗ್ದಾನೇ ಬರೀಲಿಲ್ವಲ್ಲೇ? ಬರೀತಿದ್ರೆ ಬೇಡ ಬಿಡ್ರಿ. ನನ್ಗೂ ನಮ್ ಲಕ್ಷ್ಮಿನ ಹಾಲ್ ಕೊಂಪೆ ಕೊಡಕ್ಕೆ ಒಂಚೂರು ಇಷ್ಟ ಇಲ್ಲ. ಸುಮ್ಮನಿರವ, ನಿನ್ಗೇನ್ ಗೊತ್ತಾಗುತ್ತೆ? ಆ ಊರಲ್ಲಿ ಬೋರ್ವೆಲ್ ಹಾಕ್ತಿದ್ದಾರೆ, ಸಿನಿಮಾ ಟೆಂಟು ಇದೆ. ಅದಕ್ಕೆ? ಅದು ಅಲ್ದೆ ಗೌರಿನೂ ಜಗಳೂರ್ಗೆ ಕೊಟ್ಟಿದ್ದಾರೆ. ನಾನು ಅಲ್ಲಿಗೆ ಹೋದ್ರೆ ಕಷ್ಟ ಸುಖ ಮಾತಾಡಕ್ಕೆ ಒಬ್ಳಿರ್ತಾಳಲ್ವಾ? ಛತ್ರ ಅಂತೆ ಛತ್ರ. ನಮ್ಮನೆ ದನದ ಕೊಟ್ಟಿಗೆಗಿಂತ ಕಡೆಯಾಗಿದೆ. ಇದೇ ಮದುವೆ ನಮ್ಮೂರ್ನಲ್ಲಿ ಇಟ್ಕೊಂಡಿತ್ತಿದ್ರೆ ಹಿಂಗ ಆಗ್ತಿತ್ತು. ಒಳಗೆ ಬನ್ನಿ ಅಂತ ಕರಿಯಕ ಕಂಚುಸ್ತನ ಮಾಡೋರು ಮದುವೆನ ಲೆಕ್ಕಾಚಾರವಾಗಿ ಮಾಡ್ತಾರಾ? ಲೆಕ್ಕಾಚಾರ ಕಟ್ಕೊಂಡು ನಮಗೇನ್ ಆಗ್ಬೇಕೆ? ಅದು ಸರಿ, ಏನೋ ನನ್ ಸೊಸೆ ಸ್ವಲ್ಪ ಲಕ್ಷಣವಾಗಿ ದಂತದ ಗೊಂಬೆ ಹಾಗಿದ್ದಾಳಲ್ಲ ಅಂತ ಮನಸ್ಸಿಗೆ ಲೆಗ ಮಾಡ್ಕೊಂಡು ಸುಮ್ನೆ ಇದ್ದೀನಿ. ನೀವೇನೇ ಹೇಳಿ, ನಮ್ ಬೀಗ ವ್ಯವಹಾರ ಒಂಚೂರು ಸರಿ ಬರ್ಲಿಲ್ಲ. ಯಾಕೆ? ಮತ್ತಿನೇನು, ಒಳಗ್ ಬನ್ನಿ ಅಂತ ಕರೆಯೋವರೆಗೂ ಒಂದ್ ಹೆಜ್ಜೆ ಮುಂದಿಕ್ಲಿಲ್ಲ ಮೂದೇವಿಗಳು. ಈಗ್ಲೇ ಹಿಂಗೆ, ನಾಳೆ ಖರ್ಚು ವೆಚ್ಚ ಎಲ್ಲ ಹಿಂಗೋ ಏನೋ. ಅಯ್ಯಯ್ಯ, ಖರ್ಚು ವೆಚ್ಚ ಎಲ್ಲ ಕಟ್ಕೊಂಡು ನೀನ್ ಮಾಡೋದೇನೈತೆ? ನಮ್ ಮಳಿಯಾಗ ಬರ್ತಾನಲ್ಲಿ ಆನಂದ, ಅವನೊಬ್ಬ ನೆಟ್ಗಿದ್ರು ಸಾಕು. ಆದ್ರೂ ನಂಗೆ ಸಂದೇಹನೇ. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ನೀನ್ ಯಾವಾಗ್ಲೂ ಸಂದೇಹನೇ. ನಿನ್ ಸಂದೇಹ ನಿವಾರಣೆ ಆಗ್ಬೇಕಾದ್ರೆ ನೀನ್ ಸತ್ ಮೇಲೇನೆ. ನೋಡೆ, ಹುಡುಗ ತಿನ್ನಲ್ಲ, ಕುಡಿಯಕ್ಕಿಲ್ಲ, ಒಂದ್ ಸಿಗರೇಟ್ ಸೇದಕ್ಕಿಲ್ಲ, ಇಸ್ಪೀಟ್ ಆಡಕ್ಕಿಲ್ಲ, ಬಂಗಾರದಂತನು ಗೊತ್ತಾ? ನಾಲ್ಕಾಕ್ರಿ. ನಾಲ್ಕ ಇನ್ನೊಂದಾಟಾಕ್ರಿ. ಇನ್ನೊಂದಾಟನ? ದುಡ್ಡು ದುಡ್ಡು ಕೊಡ್ತೀವಿ ಆಡ್ರಿ. ಅಯ್ಯಯ್ಯೋ, ನೋಡು, ದಂಡಲ್ಲಿ ಸೋದರ ಮಾವನೆ ಅಂದ ಹಾಗೆ ಇಸ್ಪೆಟ್ನಲ್ಲಿ ಮಾತ್ರ ನೆಂಟ್ರು ಇಷ್ಟ್ರು ಬಂದು ಬಳಗ ಯಾರು ಇಲ್ಲ. ಬೇಕಾದ್ರೂ ಹಾಕ್ಬಿಚ್ಚಿಡು, ಹಾಕ್ತೀನಿ. ಆಡ್ರಿ. ಹಾಕ್ರಿ. ಕಟ್ ಮಾಡು. ರಾಣಿ, ಏನ್ ಪೂಜಾರ ಅವಾಗ್ಲಿಂದ ದುಡ್ಡನ್ನ ಹಿಂಗ್ ಹೊಡಿತಿದ್ದಾರಲ್ಲ, ಬೆಳಿಗ್ಗೆ ನಾಯಿ ಮುಖ ನೋಡಿದ್ರ? ನಾಯಿ ಮಕ್ಕ ನೋಡ್ಲಿಲ್ಲಪ್ಪ, ನನ್ ಮಕ್ಕ ನಾನೇ ನೋಡ್ಕೊಂಡ್ ಬಂದೆ. ಎರಡೂ ಒಂದೇ. ಒಳ್ಳೆ ಜೇಂಡಾಮೃಗ ಇದ್ದಂಗಿದ್ದಾನೆ. ಹಾಕ್ರಿ ಹಾಕ್ರಿ. ಪರವಾಗಿಲ್ಲ, ಒಂದ್ 500 ರೂಪಾಯಿ ಮೋಸ ಇಲ್ಲ. ಕೊಡಾಲೆ ಟೈಮ್ ಎಷ್ಟಾಯ್ತು ಅಂತ ನೋಡಿದೆ. ಟೈಮ್ ಚೆನ್ನಾಗಿದೆ, ಕೊಡಾಲಿ. ಸರ್ ಇನ್ನೊಂದು ಆಟ ಹಾಕ್ರಿ. ಇಲ್ಲ, ಮೊದಲು ದುಡ್ಡು ಹಾಕು. ಏನ್ ಜಿಪ್ಟ ಪೂಜಾರಿನಯ್ಯ ನೀನು? ಹೌದ್ ಕಣಯ್ಯ, ನಾನ್ ಬಹಳ ನಿಷ್ಠುರವಾದಿ. ಮೊದಲು ದುಡ್ಡು ಹಾಕು. ವಾಚ್ ಕೊಡಲಿ. ಏಯ್, ನಮ್ ಸುತ್ತಮುತ್ತ ತಾಲೂಕ್ನಲ್ಲಿ ಇಂಥ ಮದ್ವೆ ನಡೆದಿರಬಾರ್ದು. ಹಂಗೆ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ಬೇಕು. ಏಯ್, ಲೋಡ್ ಸುರಿಲ್ಲ ಅಂದ್ರೆ ನನ್ ಮಗನೇ ಬರೀ ವಾಸನೆಗೆ ಔಟ್ ಆಗ್ಬಿಟ್ಟಿದ್ದಿಲ್ಲ ಇರಾ ನನ್ ಮಗನೇ. ಲೇ ಇರಾ,
ಅಳಿಯದ್ರ ಮಗದಲ್ಲಿ ಎಣ್ಣೆಗಿರೆ ಏನಾದ್ರು ಕಾಣಿಸ್ತಾ ಇಲ್ಲ? ಸಿಕ್ಕಾಪಟ್ಟೆ ಕಾಣ್ತಾ ಐತೆ ಬುದ್ಧಿ. ಹಂಗ ತತ್ತಲ್ಲ ಇಲ್ಲಿ ಬಾಟ್ಲಿಯಾ? ತಗೋ, ಇದನ್ನ ತಗೊಂಡೋಗಿ ನಮ್ಮ ಮಳಿ ದೇವ್ರು ಕೊಡು. ಇದೇನ್ ಬುದ್ಧಿ? ಲೈ, ನಮ್ಮ ಮೊಮ್ಮಸ್ನಲ್ಲಿ ಮಾವ ಅಳಿದ್ಗೆ ಕುಡಿಯಕ್ ತಗೊಂಡೋಗಿ ಕೊಡೋದು ಪದ್ಧತಿ ಐತೆ, ಗೊತ್ತಾ ನಿನ್ಗೆ? ಆಹಾ, ಒಳ್ಳೆ ಪದ್ಧತಿ. ಈಗ ನಾನೇ ಕೊಟ್ಟಗೂ ಇರ್ಬೇಕು, ಕೊಡದೆ ಇಲ್ದಗೂ ಇರ್ಬೇಕು. ನಾನೇ ತಗೊಂಡೋಗಿ ಕೊಟ್ಟೆ ಅಂತ ಇಟ್ಕೋ, ಬರ್ರಿ ಅದಕ್ಕೆ ಕಬ್ಬಿ ಕಡ್ಲ, ಅದಕ್ಕೆ ನಿನ್ ಕೈಲಿ ಕೊಟ್ಟು ಕಳಿಸ್ತಾ ಇರೋದು, ಹುಷಾರಿಂದ ಕೊಟ್ಬಾ. ಲೇ, ಒಂದ್ ಗ್ಲಾಸ್ ಪೂರ ಕೊಟ್ಟು ಬರ್ಬೇಕಪ್ಪ. ಅದ್ರಲ್ಲಿ ಇದು ಅರ್ಧ ಎಟ್ಬಿಟ್ಟು ಇದು ಅರ್ಧ ಕೊಟ್ಬಿಟ್ಟು ಬರ್ಬಿಟ್ಟಿಯಾ? ಶಿವ ಅವನ್ ಬೇರೆ ಯಾಕೆ ಕರಿತೀವ? ಇದನ್ನ ನಿಮ್ಮ ಮಾವರ್ ಕಳ್ಸ್ಕೊಟ್ರು. ಅವ್ರ ವಂಶದ ಪದ್ಧತಿ ಅಂತೆ. ಹೊಡಬಿಟ್ಟು ನಾನು ಇವನಿಗೆ ಜುಟ್ಟು ಉದುರಿಸಿದ್ರೆ ಸರ್ ಹೋಗುತ್ತೆ. ಹೌದಪ್ಪ, ಜುಟ್ಟು ಉದುರಿಸ್ತೀಯ. ಆದ್ರೆ ಈಗ ನಿಮ್ಮೆಲ್ರ ಜುಟ್ಟು ನನ್ನ ಕೈಲಿದೆಯಲ್ಲ. ಇಲ್ಲ ಗುರು. ಸರಿ, ಇಲ್ಲ ಈಗಲೇ ಬಂದ್ಬಿಡ್ತೀನಿ. ಬೇಗ ಬಾಪ್ಪ, ಬೇಗ ಬಾ, ಬೇಗ ಬಾ. ಮಾಮೋಯ್, ಮದುವೆ ಮುಗ್ದೋಯ್ತಾ? ಇನ್ನು ಮುಗ್ದಿಲ್ಲ. ಹೌದು, ನಾಳೆ ಬೆಳಗ್ಗೆ ನನಗೆ ಎಷ್ಟು ಮೂವಿ ಮಾಡ್ಬೇಕು ಅಂದ್ಕೊಂಡಿದ್ಯಾ? ನಿಮ್ಮ ಅಪ್ಪ ಅವರು ಆವಾಗ ನನ್ನ ಮಗನ ಮದುವೆಗೆ 30 ರೂಪಾಯಿನ ಹಾಕಿದ್ರು. ಅದಕ್ಕೊಂದು 20 ಸೇರಿಸಿ 50 ಹಾಕೋಣ ಅಂತಿದ್ದೀನಿ. ನಾಳೆ ಬೆಳಗ್ಗೆ ಕೊಡೋದು ಈಗಲೇ ಕೊಟ್ಬಿಟ್ರೆ ಒಳ್ಳೇದಲ್ಲ ಮಾವ? ಒಳ್ಳೆ ಮಾವ. ಮಲ್ಕ. ಎಲ್ಲೋದ ಇವನಿನ್ನೂ ಬರ್ಲಿವಲ್ಲ? ಇಲ್ಲ ಇದೀನಿ ಕಣಲೇ. ಹಾಕ್ರಿ ಹಾಕ್ರಿ, ಜಾಕ್ ಹಾಕ್ರಿ. ನಮ್ ಕೊರೋನಾಗೆಲ್ಲ ನೋಡೋ. ಎಲ್ಲರೂ ಹಾಕ್ರಿ. ಬುದ್ಧಿ, ಹಳಿಯಂದ್ರಿಗೆ ಸಾಕಾಗ್ಲಿಲ್ವಂತೆ, ಇನ್ನೂ ವರ್ಷ ಬೇಕಂತೆ. ಇದನ್ನೇ ತಗೊಂಡೋಗಿ ಕೊಟ್ಬಿಡು. ಹಂಗೆ ಮುರಿದ ಗಡಗ್ ಹೋಗಿ 4 ಬಾಟ್ಲು ಫುಲ್ ಸೀಲ್ಡು 2 ಅವರು ಕಳ್ಸು, 2 ಇಲ್ಲಿಗೆ ಅರ್ಜೆಂಟು. ಆಯ್ತು ಬುದ್ಧಿ. ಹೋಗೋ. ಯಾವನವ್ರು ಇಲ್ಲೇ ಕೂತ್ರೆ ಎತ್ತಬೇಕೆ? ಅಳಿದೇವ್ರ ಎಲ್ಲಿ ಮಾವ? ಇಲ್ಲಿ ಇಲ್ಲ. ಅಕ್ಕಸ್ಬೇಡಿ, ಇಲ್ಲದೆ ನಿಧಾನ. ಏನಾಕಪ್ಪ? ಹೇಳ್ರಪ್ಪ, ಏನು ಇಷ್ಟೊತ್ತು ಮಲಗ್ ಬಿಟ್ರೆ ಮುಹೂರ್ತಕ್ಕೆ ಗೊತ್ತಾಗಲ್ವಾ? ತಿಂಡಿ ಆಯ್ತೇನ್ರ? ಹೇಳಿ ಹೇಳಿ, ಕೆಲ್ಸ ಇಲ್ಲ ಅಂತ ಸುಮ್ನೆ ಮಲ್ಕೊಂಡಿದ್ದೀರಾ? ಮುಹೂರ್ತ ಟೈಮ್ ಆಗ್ತಾ ಇದೆ, ಎದ್ದು ಸ್ನಾನ ಮಾಡಿ ಬೇಗ ಬೇಗ. ಎದ್ದಾರ್ಯ ಬೇಕೆ? ಯಾವ ಸೀಮೆ ಬಾಲುದರ್ಯ ನೀವು? ಎದ್ದಾರ್ಯ, ಮುಹೂರ್ತ ಟೈಮ್ ಮೀರ್ತಾ ಐತೆ, ಬಾರ್ಸ್ರಯ. ಏನ್ರೆ, ನೀವ್ ಇನ್ನೂ ರೆಡಿ ಆಗ್ಲಿಲ್ವಾ? ಬೇಗ ಬೇಗ ಬನ್ರೆ. ನೋಡಕ್ಕ, ಬೆಳಗ್ಗೆ ಎದ್ ಕೂಡ್ಲ ಒಂದ್ ಲೋಟ ಕಾಫಿ ಬೇಕಂತ ಕೇಳೋದಿಕ್ಕಿಲ್ಲ ಈ ಹೆಣ್ಣಿನ ಮನ್ಲಿ. ಅಲ್ಲಿ ನೋಡಿ, ಅವ್ರು ನಮ್ಮನ್ನ ವಿಚಾರಿಸ್ಕೋದೆ ಹೇಗೆ ಅವ್ರವರೇ ಕಾಫಿ ಕುಡಿತಿದ್ದಾರೆ.
ನೀವೆಲ್ಲ ಹೆಣ್ಣಿನ ಕಡೆಯವ್ರಾ? ಹೌದು. ಅದಕ್ಕೆ ಕಾಫಿ ಲೋಟನ ಕೆಳಗಿಡದೆ ಕೈಲೇ ಹಿಡ್ಕೊಂಡು ಕುಡಿತಾ ಇದ್ದೀರಾ? ಬೀಗ್ತಿ ಅಮ್ಮ, ಅಮ್ಮ ಬೀಗ್ತಿ. ಅಡಿಗೆ ಮನೆಗೆ ಉಸ್ತುವಾರಿ ಯಾರು? ಯಾರೇನ್ ಬಂತು? ಎಲ್ಲರೂ ಸೇರಿ ನೋಡ್ಕೊಳ್ಳೋದು. ಎಲ್ಲಾರುನಾ? ಅದಕ್ಕೆ ಈ ರೀತಿ ಅವಲಕ್ಷಣವಾಗಿದೆ. ಯಾಕೆ? ಏನ್ ಕೊರೆ ಆಯ್ತು? ಏನು ಇಲ್ಲಮ್ಮ, ಎಲ್ಲ ಕ್ಲೀನ್ ಆಗಿದೆ. ಗಂಡಿನ ಕಡೆಯವರು ಬಂದಿದ್ದಾರೆ, ಕಾಫಿ ಕುಡೀರಿ ಅಂತ ಕೇಳೋಕೆ ಒಬ್ಬರ ಗತಿ ಇಲ್ಲ. ಅಯ್ಯಯ್ಯ, ನೀವ್ ಹೇಳೋದು ಚೆನ್ನಾಗಿದೆ ರೀ. ನಿಮ್ಗೇನ್ ಕಾಫಿ ಕುಡಿಬೇಡ ಅಂತಾನೆ ಹೇಳಿದ್ವಿ. ಇಂಥ ಬಗಾಸು ವಂಶದವರು ಅಂತ ಗೊತ್ತಿರೋ ಹೊತ್ತಿಗೆ ಹಂಡೆ ತುಂಬಾ ಕಾಫಿ ಕಾಯಿಸಿಟ್ಟು ಪಕ್ಕದಲ್ಲೇ ಲೋಟನ ಜೋಡಿಸಿಟ್ಟಿದೀವಿ. ಎಷ್ಟ್ ಬೇಕು ಅಷ್ಟು ಬಗ್ಗಿಸ್ಕೊಂಡು ಕುಡಿಯತ್ತಾನೆ. ಏನು ನಾವೇ ಕುಡಿಬೇಕಾ? ನಾವು ಜಗಳೂರು ವಂಶದವರು. ಗಂಜಿ ಕುಡಿಯೋಕ ಕಾಸಿಲ್ದೆ ಇದ್ರೆ ಕೈಯುಟ್ಟೋ ಬುದ್ಧಿ ನಮಗಿಲ್ಲಮ್ಮ. ನನಗ್ ಬರೋ ಕೋಪಕ್ಕೆ ಏನೋ ಬರೋ ಸೊಸೆ ಸ್ವಲ್ಪ ಸುಮಾರಾಗಿ ಇದ್ದಾಳೆ ಅಂತ ಮನಸ್ಸು ಗಟ್ಟಿ ಮಾಡ್ಕೊಂಡು ಸುಮ್ಮನೆ ಇದ್ದೀನಿ. ಏನೇ ನೀನೇ ತಂದು ಕೊಟ್ರೆ ನಿನ್ ಕೈ ಸೌದೋಗುತ್ತಾ? ನೋಡಿ, ಜಗ್ಲ ಕಾಯ್ಲೇಬೇಕು ಅಂತ ಬಂದಿರೋ ಹಾಗಿದ್ರೆ ನಾವೇನು ಮಾಡಕ್ಕಾಗಲ್ಲ. ಇದಕ್ಕೆ ಬಡ್ಕೊಂಡೆ ನನ್ ಗಂಡನಿಗೆ ಮದುವೆನ ನಮ್ಮೂರ್ನಲ್ಲೇ ಇಟ್ಕೊಳ್ಳೋಣ ಅಂತ. ಕೇಳಿದ್ರ? ಸಂಪ್ರದಾಯ ಅಂತ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಸಾಯಿಸಿದ್ದಾರೆ. ನೀವ್ ಹೀಗೆ ಮಾತಾಡಿದ್ರೆ ಹೇಗೆ? ಇದಕ್ಕೇನ್ ಕೊನೆನೇ ಇಲ್ವಾ? ಒಬ್ಬೊಬ್ರ ಕೈಗೂ ಕಾಫಿ ತಂದು ತಂದು ಕೊಡಕ್ಕೆ ನಾವೇನ್ ಕಾಫಿ ಹೋಟ್ಲ ಇಟ್ಟಿದೀವಿ. ಮದ್ವೆ ಮೇಲೆ 100 ಕೆಲಸ ಇರುತ್ತೆ. ನೀವೇ ಸ್ವಲ್ಪ ಅನುಸರಿಸ್ಕೊಂಡು ಹೋದ್ರೆ ನಿಮ್ ಗಂಟ ಹೋಗುತ್ತೆ. ಇಂತ ಹೆಚ್ಚು ಉಪಚಾರ ಮಾಡಕ್ ನಮ್ ಕೈಲಾಗಲ್ಲಪ್ಪ. ಆಗಲ್ವಾ? ಏನೇ ಬೀಹಿತಿ, ಹೆಣ್ಣು ಹೆತ್ತಿರ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಗಂಡು ಹೆತ್ತಿರ ನನಗೆ ಎಷ್ಟು ಇರ್ಬೇಕು? ನನಗ್ ಬರೋ ಕೋಪಕ್ಕೆ ನಿಮ್ಮನ್ನೆಲ್ಲ ಏನ್ ಮಾಡಲಿ? ಏನೋ ಬರೋ ಸೊಸೆ ಸ್ವಲ್ಪ ಸುಮಾರಾಗಿದ್ದಾಳೆ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ದೀನಿ. ಇಲ್ದಿದ್ರೆ ಏನ್ರಿ ಮಾಡ್ತಾ ಇದ್ರಿ? ಏನೋ ಇಲ್ಲಿ ನೋಡ್ತಾ ಇದ್ಯಾ? ಬೇಗ ಮಾಡ. ಮೂದೇವಿ ನನ್ನ ಮಗನೇ, ಬೆಳಿಗ್ಗೆನೆ ಯಾಕೋ ಗನ್ಸಟ್ ಮುಂದೆ ಹತ್ರ ಅಳ್ತಿದ್ಯಾ? ಆನಂದ ನಮ್ಮ ಅಕ್ಕನ ಮಗಳು ಲಕ್ಷ್ಮಿ ಕೂತ್ಯಾಗ ತಾಲಿ ಕಟ್ಟೋದನ್ನ ನಾನ್ ನೋಡ್ಕೊಂಡು ಹೆಂಗ್ ಬಚ್ಚಿರ್ಲಿ ಗುರುವೆ? ಯಾವ ಅಲ್ಕ ನನ್ನ ಮಗ ನೀನ್ ಬದುಕಿರು ಅಂದ ಮೊದಲು ನೆಗೆದ್ಬಿಟ್ಟು ಸಾಯಿ. ಗುರುವೆ ಹಂಗೆ ಹೇಳ್ಬೇಡ ಗುರುವೆ. ಏನಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಲೇಬೇಕು. ಒಂದ್ ಐಡಿಯಾ ಕೊಡು ಗುರುವೆ. ಈ ಜನ್ಮದಲ್ಲಿ ನಿನಗೆ ಮದ್ವೆ ಆಗೋಲ್ವೋ? ನನಗ್ ಮದ್ವೆ ಆಗಿದ್ರು ಪರವಾಗಿಲ್ಲ, ಅವಳಿಗ್ ಮಾತ್ರ ಮದ್ವೆ ಆಗ್ಲೇಬಾರ್ದು. ಸಿಕ್ತು, ಅಯ್ಯ ಸಿಕ್ತು. ಮದುವೆ ಮನೇಲಿ ಹೆಣ್ಣಿಗೂ ಗಂಡಿಗೂ ಬೇರೆ ಬೇರೆ ರೂಮ್ ತಾನೇ ಇರುತ್ತೆ. ಹೌದು, ಮದ್ವೆ ಆದ್ಮೇಲೆ ತಾನೆ ಒಂದೇ ರೂಮಲ್ಲಿ ಬಿಡೋದು. ಅಲ್ಕ ನನ್ನ ಮಗನೇ, ಇದನ್ನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ತೀಯ ನೋಡೋ. ಹೆಣ್ಣಿನ ರೂಮ್ ನಲ್ಲಿ ತಲೆ ಬಾಚ್ಕೊಳಕ್ಕೆ ಅಂತ ಬಾಚನ್ಗೆ ಇಟ್ಟಿರ್ತಾನೆ. ಇಟ್ಟಿರ್ತಾರೆ. ಅದನ್ನ ನೀನ್ ಕದ್ದು ಮುಚ್ಚಿಟ್ಬಿಡು. ಮುಚ್ಚಿಟ್ಬಿಟ್ರೆ ಮದುವೆನೇ ನಿಂತೋಗುತ್ತೆ. ಎದಂಗ್ ಸಾಯ್ತೀಯ ಗುರುವೆ? ಗಮನ ಇಟ್ ಕೇಳೋ ಗೊಂತರ ನನ್ನ ಮಗನೇ. ಬಾಚನ್ಗೇನೆ ಇಲ್ಲ ಅಂದ್ರೆ ಹೆಣ್ಣು ಹೇಗೋ ತಲೆ ಬಾಚ್ಕೋತಾಳೆ. ಬಾಚ್ಕೊಳಕ್ ಆಗಕ್ಕಿಲ್ಲ. ಹೆಣ್ಣೆ ತಲೆ ಬಾಚ್ಕೊಳ್ಳಿಲ್ಲ ಅಂದ್ರೆ ಹಸೆ ಮನೆ ಮೇಲೆ ಹೇಗೋ ಬರ್ತಾಳೆ. ಬರಕ್ ಸಾಧ್ಯನೇ ಇಲ್ಲ. ಹೆಣ್ಣೆ ಹಸೆ ಮನೆ ಮೇಲೆ ಬರ್ದೇ ಇದ್ರೆ ಆ ಮುಟ್ಟಾಳ ಹೇಗೋ ತಾಳಿ ಕಟ್ತಾನೆ. ಹೌದು, ತಾಳಿ ಕಟ್ಟಲ್ಲ ಗುರುವೇ. ಬಾರೋ. ನಾವು ಮೋಸ ಹೋಗ್ಬಿಟ್ವಿ. ಯಾಕೋ? 3 ಮನುಷ್ಯನ್ಗೆ ಐತೆ, ಯಾವ್ದು ಎತ್ತಿ ಕಳೆದು? 3 ಅದು ಈಗ ಮದ್ವೆ ನಡೆಯಕ್ಕಿಲ್ಲ ಅಲ್ವಾ? ಹೌದು, ನಡೆಯೋಕ್ ಸಾಧ್ಯವೇ ಇಲ್ಲ. ಬಾ ಎಲ್ಲಾ ಕಡೆ ನಾನು ಹಾಕ್ತ ಬಕೀಟ್ ನಲ್ಲಿ ನೀರು ಹಾಕ್ತ ಅಂತಂದ್ರೆ ಮಕ್ಕಳು ಹಾಕ್ತಿರಲ್ವ? ನೀವು ಆನೆಗೆ ಸ್ನಾನ ಮಾಡುತ್ತಾ ಇದ್ರೆ ಡ್ರಮ್ಗಳಲ್ಲಿರೋ ನೀರೆಲ್ಲ ಮುಗ್ದೋಗುತ್ತೆ. ಬೇಗ ರೆಡಿ ಆಗ್ರು. ನಿಮ್ ಬೀಗ್ರು ಹೋಗೈತೆ ನಮಗ್ ಗೊತ್ತಿಲ್ವಾ? ಅಲ್ಲೂ ಜೂದ್ರೆ ನೀರ್ ಕಟ್ಟಾಗುತ್ತೆ ನಾ ಕಂಜೂಸ್ ಜನ ಅವರು. ಲೇ ಇರಾ, ಇದೇನ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದೆ? 3 ಟೈಮ್ ನೀರು ಅಂತ ಐತೆ, ಬೇಗ ಬಾರ್ಲ ಸ್ನಾನ ಮಾಡ್ಕೊಂಡು. ಸೂರ್ಯ ಹುಡ್ತಾಗಿಂದ ಗಂಡಿನ ಕಡೆಯವರೇ ಸ್ನಾನ ಮಾಡ್ತಾವ್ರೆ. ಅವ್ರು ಬಿಟ್ರು ತಾನೆ ಸೋಬ್ನು ಟೈಮಿಗೆ ಬತ್ತಿ ಹೋಗಿ. ಬೀಗ್ರೆ ಬೀಗ್ರೆ, 160 ರೂಪಾಯಿ 70 ಪೈಸಾ ಕೊಟ್ಟು ಭೈರಪ್ಪ ಸಿಲ್ಕ್ ಸೆಂಟ್ರಿಂದ ತಗೊಬಂದು ಹೊಲಿಸ್ಕೊಂಡಿದ್ದೆ. ನನ್ನ ಮಕ್ಕಕ್ಕೆ ಕ್ಯಾಕರ್ಸಿ ಫೂ ಅಂತ ಉಗ್ದಿದ್ರು ನನಗೆ ಬೇಜಾರಾಯ್ತಿರ್ಲಿಲ್ಲ. ನನ್ ಸಿಲ್ಕ್ ಶರ್ಟ್ನೆಲ್ಲ ಹಾಳ್ಬೇಡ ಹಾಕ್ಬಿಟ್ರಿ. ಇರಿ, ಬಕೆಟ್ ಅಲ್ಲಿ ನೀರ್ ಹಾಕ್ತೀನಿ. ಡ್ಯಾಡಿ ಕುಂತ್ಕತ್ತೀನಿ, ತಲೆ ಮೇಲೆ ಸುರಿದು ಬಿಡಿ. ಯಾಕೆ ಸ್ನಾನ ಮಾಡಿಲ್ವಾ? ಅಯ್ಯೋ ನನ್ನ ಕರ್ಮ. ಗುರುವೆ, ತಕರಾರು ಜೋರಾಗಿ ನಡೀತಾ ಐತೆ ಅಲ್ವೋ? ಮೊದಲನೇ ಸಲ ನನ್ನ ಜೀವಮಾನದಲ್ಲೇ ನನ್ನ ಮೆದ್ಲಿಗೆ ಕೆಲಸ ಕೊಟ್ಟಿದ್ದೀನಿ, ಅಷ್ಟು ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಹೇಗೋ? ಯಮ ಏನಮ್ಮ, ಯಮ ಸ್ವಾಹ, ಅಗ್ನಿ ಏನಮ್ಮ. ಏನಮ್ಮ
ಮದುವೆ ಗಂಡಿನ ತಾಯಿ ನೀವೇನಾ? ಹೌದು. ಅಯ್ಯೋ ಮುಹೂರ್ತ ಮೀರೋಗ್ತಾ ಇದೆ, ಗಂಡನ್ ಮೊದ್ಲು ಕರ್ಕೊಂಡ್ ಬನ್ನಿ. ನೀವೇನ್ ಭಯ ಪಡಬೇಡಿ, ತಾಳಿ ಕಟ್ಟೋ ಸಮಯಕ್ಕೆ ಸರಿಯಾಗಿ ಬಂದ್ಬಿಡ್ತಾನೆ. ಏನ್ ಬರ್ತಾರೋ ಏನು. ಎಲ್ಲೋ ಹೋದವನು? ಏನಂದ್ರೆ ನಮ್ ಮಗ ಕಾಣ್ತಿಲ್ವೇ? ಏನೇ ಇಡೀ ಜೀವಮಾನ ಎಲ್ಲ ಇವನು ಹುಡುಕೋದ್ರಲ್ಲೇ ಆಗೋಯ್ತಲ್ಲೇ. ನಮಸ್ಕಾರ. ಓಂ ಅಗ್ನೇ ನಮಃ, ಓಂ ಇಂದ್ರಾಯ ಸ್ವಾಹ, ಓಂ ಸ್ವಾಮಿ ಮುಹೂರ್ತ ಮೀರೋಗ್ತಾ ಇದೆ, ಮದುವೆ ಗಂಡ ಎಲ್ಲಿ? ಸ್ವಲ್ಪ ಅದು ಮುಖ ಕೂತ್ಕೊಂತೀರಾ? ನಮಗ್ ಗೊತ್ತೈತೆ, ನಾವು ಕರ್ಕೊಂಬತ್ತೀವಿ. ಮದುವೆ ಗಂಡಲ್ಲೇ? ಎಲ್ಲಿ ಹಾಳಾಗೋದ್ ನನ್ಗೇನ್ ಗೊತ್ತು? ಮೆಲ್ ಖರ್ಚ್ಕೋ. ನಾನು ಅವತ್ತೇ ಬಡ್ಕೊಂಡೆ ಈ ಹಾಳೋ ಸಂಬಂಧ ಬೇಡ ಅಂತ. ಕೇಳಿದ್ರೆ ನನ್ ಮಾತ್ನ. ಸರಿ ಅದೇ ನಿನ್ ಕೆಲಸ ನೋಡೋಗು, ನಾನು ಕರ್ಕೊಂಬತ್ತೀನಿ. ರೀ ಬೀಗ್ರೆ, ಎಲ್ರಿ ನಿಮ್ ಮಗ? ಗೊತ್ತಿದ್ದಿದ್ರೆ ನಾನೇ ಕರ್ಕೊಂಡ್ ಬರ್ತಿರ್ಲಿಲ್ವಾ? ಗಂಡಿರ್ಲಿ ಹೆಣ್ಣಿನ ಕರ್ಸ್ರಿ ಮೊದ್ಲು. ಹೆಣ್ ಕರ್ಕ ಬನ್ನಿ. ಎಣ್ಣ ಬಡ್ಕೊಂಡೆ ರಾತ್ರಿ ಎಲ್ಲ ಎಣ್ಣೆ ಹಾಕ್ಬೇಡ ಅಂತ. ಈಗ ನೋಡಿ ನಾವಂತ ನಾನು ಸ್ಟಡಿ ಕಣ. ಸ್ಟಡಿ ನಡಿ. ಇವ್ರು ಯಾರು? ಲೋ ಆನಂದ, ಇವರೇ ಕಣೋ ನಿಮ್ಮ ಮಾವ. ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೊಳ್ಳೋ. ಮಾವ ಚೆನ್ನಾಗಿರಪ್ಪ, ಚೆನ್ನಾಗಿರೋ. ತುಂಬಾ ಸಂತೋಷ ಮಾವ. ಇಷ್ಟು ದೊಡ್ಡ ಹಾರ ತಂದಿದ್ದೀರಲ್ಲ, ಚಿಕ್ಕ ಹಾರ ತರಬಾರ್ದಾ? ಎಂತ ಮಗನ ಹೆತ್ತಿದ್ಯಮ್ಮ ಮಾ ತಾಯಿ. ಇವನಿಗೇನ್ ಕಮ್ಮಿ? ಮಂಗಲಿ ತಗೊಳ್ಳಿ. ರೆಕಾರ್ಡ್ ನಿಲ್ಲಿಸ. ಯಾವನು ಮೈಕ್ ಆನ್ ಮಾಡ್ಲಾ? ಹಲೋ ಹಲೋ. ಸ್ನೇಹಿತರೆ, ಬಂಧುಗಳೇ ಮತ್ತು ನೆಂಟರು ಇಷ್ಟೇ, ಈಗ ಮುಹೂರ್ತ ಮುಗಿದೋಯ್ತು. ಮುಯ್ಯೋತ್ಸವ್ರು ಏನಿದ್ರು ಓದಿಸ್ಬೋದು. ನಮ್ ಕಡೆಯ ಲೇ ಮರ್ಸಾಮಿ, ನೀನ್ ಬರ್ಕಳ್ಳ. ಗಂಡಿನ ಕಡೆ ಯಾರಪ್ಪ? ನಾನು ಸುತ್ತೂರು ಸುಂದರಯ್ಯ. ಸುತ್ತೂರು ಸುಂದರಯ್ಯ ನೋಡ್ತಾವ, ಎಲ್ಲ ಬರ್ಸ್ಬೋದು. ಅರಸೀಕೆರೆ ಆಂಜಿನಪ್ಪ 50 ರೂಪಾಯಿ ಹೆಣ್ಣಿಗೆ. ನಂಜನಗೂಡು ನಂಜುಂಡಯ್ಯ ಹೆಣ್ಣಿನ ಮನೆಗೆ 100 ಅಲ್ಲ 3. ಕುಣಿಗಲ್ ಕಂಟಿ 100 ರೂಪಾಯಿ ಹೆಣ್ಣಿನ ಮನೆಗೆ. ಶಾಮನೂರ್ ಶಾನ್ಭೋಗ್ರು 50 ರೂಪಾಯಿ ಹೆಣ್ಣಿಗೆ. ಈಚಿಲಬಳ್ಳಿ ಈರಯ್ಯ 4 ರೂಪಾಯಿ 40 ಪೈಸಾ ಹೆಣ್ಣಿಗೆ. ಎಲ್ರು ಮೊಯ್ಗಣನ ಹೆಣ್ಣಿನ ಕಡೆಗೆ ಬರೆದಿದ್ದಾರೆ, ಗಂಡನ ಕಡೆ ಒಬ್ಬರು ಕೂಡ ಬರಸ್ತಿಲ್ಲ. ಎಲ್ರು ಊಟ ಹೋಗಿ ಕೂತ್ಕೊಂಡಿದಾರ. ಎಲ್ರಿಗೂ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಏನಂದ್ರೆ ಅದೇನ್ ಕೇಳೋಗಿ. ಏನೇ ಅದು? ಏನ್ರಿ ನೀವು ಮದುವೆಗೆ ಬಂದವ್ರ ತರ ಅಲ್ಲೋಗಿ ಹರಟೆ ಹೊಡಿತಿದ್ದೀರಲ್ಲ? ನಮ್ ಕಡೆ ಯಾರು ಮುಯ್ ಕೊಟ್ಟಿಲ್ಲ, ಯಾಕೆ ಅಂತ ಕೇಳ್ಬಾರ್ದಾ? ಕೇಳಿಬಿಟ್ರು ಹೋಗ್ರಿ. ತುಂಬಾ ಚೆನ್ನಾಗಿದೆ ಅಲ್ವಾ? ಊಟ ತುಂಬಾ ಚೆನ್ನಾಗೈತಲ್ವಾ? ಪಲ್ಯ ಬಹು ಚೆನ್ನಾಗೈತೆ. ಹಪ್ಳನೂ ಸ್ವೀಟು ಚೆನ್ನಾಗೈತೆ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಗಂಡಿನ ಕಡೆಯವರು ಯಾರೇ ಇದ್ರು ಎಲೆ ಕೈ ಹಾಕ್ಬೇಡಿ. ಏನ್ರೋ, ನಿಮ್ಮ ಮನೆ ಮದುವೆಗಳಲ್ಲಿ 50, 100, 200 ಹೀಗೆಲ್ಲ ಮುಯಿ ಮಾಡದಂತ ರೋಷಗಾರ ಕಂಡ್ರೋ ನಾನು. ನನಗಿರೋನು ಒಬ್ಬನೇ ಒಬ್ಬ ಮಗ. ನಿಮಗೆ ಮಾಡಿರೋ ಮುಯಿನ ನಾನು ಇನ್ಯಾವಾಗ್ಲೂ ವಸೂಲಿ ಮಾಡೋದು? ಯಾರ್ಯಾರು ಮುಯಿ ಮಾಡಿದ್ದೀರೋ ಅವರೆಲ್ಲ ಊಟ ಮಾಡಿ, ಮಿಕ್ಕವರೆಲ್ಲ ಕೈ ತೊಳ್ಕೊಂಡು ಹೊರಡಿ. ಹೇಗಿದೆ ಚಿಂದಿ? ಹೇಳ್ರೋ ಮಾಕೆ. ನಾನು ರಾತ್ರಿ 75 ರೂಪಾಯಿ ಕೊಟ್ಟಿದ್ದೀನಿ. ನಾನು ರಾತ್ರಿ 50 ರೂಪಾಯಿ ಕೊಟ್ಟಿದ್ದೀನಿ. ನಾನು ರಾತ್ರಿ 100 ರೂಪಾಯಿ ಕೊಟ್ಟಿದ್ದೀನಿ. ನಾನು ರಾತ್ರಿ 150 ರೂಪಾಯಿ ಕೊಟ್ಟಿದ್ದೀನಿ. ನಾವೇನು ಊಟಕ್ಕೆ ಗತಿ ಇಲ್ಲದೆ ಬಂದಿಲ್ಲ. ಹೇಳ್ರಿ ಮ್ಯಾಕೆ ಊಟ ಮಾಡಿ ಯಾವ ನನ್ನ ಮಗ ಉದ್ದಾರ ಈ ಸಂಪತ್ತಿಗೆ
ಹೇಳ ಹೇಳ ಏಯ್ ದಡಿಯ ಇವರೆಲ್ಲ ಮುಯಿ ಮಾಡಿದ್ರಂತಲ್ಲ ರಾತ್ರಿ ಅದೆಲ್ಲ ಎಲ್ಲಿ ನನಗ್ ಗೊತ್ತಿಲ್ಲ ನಾನ್ ತಕೊಂಡಿಲ್ಲ ಇನ್ಯಾರ ತಗೊಂಡಿದ್ದು ನಿಮ್ ಮಗ ಆನಂದ ಮುಯ್ಯಣ್ಣ 2,000 ರೂಪಾಯಿ ತಕೊಂಡು ನನ್ನ ರಾತ್ರಿ ರಿಪೀಟ್ ಆಗಿ ತೋತ್ಬಿಟ್ಟ. ಎಷ್ಟಿಟ್ಟಿದ್ಯಾ ಎಷ್ಟಿಟ್ಟಿದ್ಯಾ ಏನು ದುಡ್ಡು ದುಡ್ಡು ಕಣೆ ದುಡ್ಡು ಕೊಡು ಅಂದ್ರೆ ಏನ್ ದೇವ್ದಂಗ್ ಮುಖ ನೋಡ್ತಾ ಇದ್ಯಾ ಕೊಡ್ಡೆ ನೀವು ದುಡ್ಡು ಕೇಳಿದ್ರೆ ಕೊಡ್ಬೇಡ ಅಂತ ನಮ್ಮಮ್ಮ ಹೇಳಿದಾಳೆ. ಓಹೋ ನಿಮ್ಮಮ್ಮ ಇನ್ನು ಏನನ್ನ ಹೇಳ್ ಕಳ್ಸವಳೆ? ನಿನ್ ಗಂಡ ನಂಬೇಡ, ಅವನ ಕೈ ಶುದ್ಧ ಇಲ್ಲ. ಓಹೋ ಆಮೇಲೆ ಇಸ್ಪೀಟ್ ಆಡ್ತಾನೆ, ಕಳ್ಳು ಬಟ್ಟಿ ಕುಡಿತಾನೆ. ನಿನ್ ಮೈ ಮೇಲೆ ಹಾಕೊಂಡಿರೋ ಒಡವೆನ್ ಕೇಳಿದ್ರೆ ಬಿಚ್ಕೊಡ್ಬೇಡ. ಬುದ್ಧಿ ಇರೋ ಹೆಣ್ಣಾದ್ರೆ ಬದುಕ್ತೀಯ. ನೀನಾಯ್ತು ನಿನ್ ಗಂಡ ಆಯ್ತು. ಆಮೇಲೆ ಆಮೇಲೆ ಇಷ್ಟೇ ಹೇಳಿದ್ದು. ನಿನ್ ಪುರಾಣ ಎಲ್ಲ ಮುಗಿತಾ? ಕೂಕೋಬೇಡವೆ. ಅಯ್ಯಯ್ಯೋ ನನ್ ಮಾತ್ ಕೇಳ್ರಿ. ನಾನು ಕೇಳಿದ್ದನ್ನ ಕೊಡು, ಬಿಟ್ಬಿಡ್ತೀನಿ. ಇಲ್ಲರ್ ಬಿಡಲ್ಲ. ಹೆಂಗೆ? ಅಯ್ಯೋ ಬೇಡ ಬಿಡ್ರಿ. ಅಯ್ಯೋ ನಿಮ್ದಮ್ಮಯ್ಯ ಬಿಡ್ರಿ ಬಿಡ್ರಿ. ಯಾಕೆ ಹಿಂಗಾಡ್ತೀಯಾ? ತೆಗೆ. ಅಯ್ಯೋ ನೀವ್ ಇಷ್ಟೊಂದು ಹೊರಟಾಗಿ ನಡ್ಕೋತೀರಂತ ಮೊದ್ಲೇ ಗೊತ್ತಿದ್ರೆ ನಿಮ್ಮನ್ ಮದ್ವೆನೇ ಆಗ್ತಿರ್ಲಿಲ್ಲ. ಬಾಗಿಲ ಹಾಕೊಂಡ್ ಮೇಲೆ ಕೊಡಲೇ, ನಿದ್ದೆನೆ ಬರ್ತಾ ಇಲ್ಲ. ನಿನ್ನನ್ನು ಹೀಗೆಲ್ಲ ಕೇಳಿದ್ರೆ ಸರಿ ಇಲ್ಲಲ್ಲ? ಏನ್ರಿ ಇಷ್ಟು ಹೊರಟಾಗಿ ನಡ್ಕೋತೀರ? ಬಿಡ್ರಿ. 2 3 4 5 6. ಇದನ್ನ ನಮ್ಮಮ್ಮನ ಕೈಲಾದ್ರೂ ಕೊಟ್ಟಿದ್ರೆ ದುಡ್ಡಾದ್ರೂ ಮಿಕ್ಕಿರೋದು. ನೋಡು, ನಾನು ಈಗ ಹೋಗಿ ಬೆಳಗ್ಗೆ ಬಂದ್ಬಿಡ್ತೀನಿ. ನಮ್ಮಮ್ಮ ಏನಾದರೂ ಕೇಳಿದ್ರೆ ನಾನು ಇಲ್ಲೇ ಮಲ್ಕೊಂಡಿದ್ದೆ ಅಂತ ಹೇಳಬೇಕು. ಏನಾದರೂ ಎದ್ವಾ ತದ್ವಾ ಬಾಯಿ ಬಿಟ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ಏನ್ ಮಾಡ್ಬಿಡ್ತೀನಿ? ಸಾಯಿಸ್ಬಿಡ್ತೀನಿ. ತಗೋ, ಬೆಳಗ್ಗೆ ಹೋಗಿ ಬಾಳೆ ಅಂತಿದ್ದಾರೆ. ಏನಾಯ್ತು? ಬೆಡ್ರೂಮ್ ಐತಿ ಅಂತ ನಾವ್ ತಿಳ್ಕೊಂಡಿದ್ರೆ ಗಂಟು ಮುಟ್ಟೆ ಸಮೇತ ಇಲ್ಲಿ ಬಂದ್ಬಿಟ್ಟಿದ್ಯಾ? ಏನ್ ಗುರು, ಆಫ್ ನೈಟ್ ನಲ್ಲೇ ಫಸ್ಟ್ ನೈಟ್ ಮುಗಿಸ್ಬಿಟ್ಟ? ಏನೋ ಆನಂದ, ಮನೇನೇನಾದ್ರು ಜಗಳ ಆಯ್ತೇನೋ? ಜಗಳನೂ ಇಲ್ಲ, ಗಿಗಳನೂ ಇಲ್ಲ. ನೋಡ್ರ, ನಾನು ಅವಳ ಮದ್ವೆ ಆಗಿದ್ದು ಅವಳ ಮೇಲೆ ಪ್ರೀತಿಗಲ್ಲ, ನಮ್ಮ ಅಪ್ಪ ಅಮ್ಮನ ಬಲವಂತಿಕೆ. ಹಾಕ್ರ ನನಗೊಂದು ಕೈ. ಹಾಕ್ರಿ. ಹಾಕು. ಗಜಕೋಲ್ನ ಕೈಲಿ ಹಿಡ್ಕೊಂಡು ಅಳ್ದು ನನ್ ಕೈ ಎಲ್ಲ ನೋಯ್ತಾ ಇದೆ. ಮನಸ್ಸು ಮಾತ್ರ ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ ಮರಿತಾನೇ ಇಲ್ಲ. ಗುರುವೆ, ನನ್ನ ಲಕ್ಷ್ಮಿ ಏನ್ ಮಾಡ್ತಿರ್ಬೋದು? ಮೊದಲನೇ ರಾತ್ರಿ ಆದ್ಮೇಲೆ ಇನ್ನೇನೋ ಮಾಡ್ತಿರ್ತಾರೆ ಅಲ್ಕ ನನ್ನ ಮಗನೇ. ನಾನೇನಾದ್ರೂ ಸತಿ ಸುಮತಿ ಆಗಿದ್ದಿದ್ರೆ ರಾತ್ರಿನೇ ಆಬಾರ್ದು ಅಂತ ಶಾಪ ಹಾಕಿ 24 hours ಆಗಲಾಗಿರಂಗೆ ಮಾಡ್ಬಿಡ್ತಾ ಇದ್ದೆ, ಗೊತ್ತಾ? ಮೊದಲು ಕಾಜ ಹಾಕೋ, ಕೋಜ ನನ್ನ ಮಗನೇ ಶಾಪ ಹಾಕ್ಬಿಡ್ತಾನಂತೆ ಅವನು. ಏನ್ ಲಕ್ಷ್ಮಿ, ಬೆಳಗಿಂದ ತುಂಬಾ ಓಡಾಡ್ತಾ ಇದೆಯಾ? ಮನೆ ಸಾರಿಸೋದೇನು, ಪಾತ್ರೆ ತೊಳೆಯೋದೇನು, ಬಟ್ಟೆ ಒಗಿದೇನು? ಅರ ಮನೆಯೆಲ್ಲ ಫುಲ್ ಚೇಂಜ್ ಮಾಡ್ಬಿಟ್ಟಿದ್ಯಾ? ಕೆಲಸದವ್ರಿಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾ ಇದೆಯಾ? ಊಟ ಆಯ್ತಾ ಚಿನ್ನ?
ದುಡ್ಡೆಷ್ಟು ಇಟ್ಟಿದ್ಯಾ? ನನ್ನ ಹತ್ರ ಇಲ್ಲ ರೀ. ಇರ್ಲಿ ಹೇಳು. ನಿಜವಾಗ್ಲೂ ನನ್ನ ಹತ್ರ ಇಲ್ಲ ರೀ. ಮರ್ಯಾದೆ ಕೇಳಿದ್ರೆ ಎಲ್ಲಿ ಕೊಡ್ತೀರಾ ನೀವು? ಇದೊಂದೇ ಉಳ್ದಿರೋದು. ಸತ್ತೋದ್ ನಮ್ಮ ಅಜ್ಜಿ ಕೊಟ್ಟಿದ್ದು. 6 ವರ್ಷದಿಂದ ಭದ್ರವಾಗಿ ಇಟ್ಕೊಂಡಿದ್ದೆ. 6 ವರ್ಷದ? ಇದ್ರ ಮುಖ ನೋಡಿದ್ರೆ ಗೊತ್ತಾಗತ್ತೆ. ಬರ್ಲಾ? ಏನು ಇಸ್ಪಿಟ್ ಆಡೋದು ಆಡ್ತೀರಾ? ಹಗಲೆಲ್ಲ ಆಡೋದಲ್ದೆ ರಾತ್ರಿನೂ ಯಾಕ್ರೆ ಆಡ್ತೀರಾ? ಹಗಲಲ್ಲಿ ನೀನ್ ಸುಂದರವಾದ ಮುಖನ ನೋಡಕ್ಕಾಗಲ್ಲ, ರಾತ್ರಿ ಬೇರೆ ನನಗೆ ಕಷ್ಟನಾ? ನಿನ್ ಮುಖನ ಯಾವತ್ತಾರು ನೀನು ಕನ್ನಡಿ ನೋಡ್ಕೊಂಡಿದ್ಯಾ? ಓ ನೋಡ್ಕೊ. ಯಾರು? ಲಕ್ಷ್ಮಿ, ಬಾಗಲ್ ತೆಗೆಯಮ್ಮ. ಅಯ್ಯೋ ಅಯ್ಯೋ, ಬಂದೈತೆ. ಎಲ್ಲೇ ನಿನ್ ಗಂಡ? ಒಳಗಡೆ ಮಲಗಿದ್ದಾರೆ. ಓ, ಒಳಗ್ ಮಲಗಿದಾನಾ? ಹೌದು. ಗೋಡೆ ಆರೋದವನು ಯಾರು? ಅದು ಎಲ್ಲೇ ಅವನು? ಅತ್ತೆ, ಅವರು ಮರ್ಯಾದೆಯಾಗಿ ಎಲ್ಲ ಹೋದ ಹೇಳು, ಇಲ್ಲ ಸಾಯಿಸ್ಬಿಡ್ತೀನಿ. ಹೇಳ್ದಿದ್ರೆ ನೀವು ಸಾಯಿಸ್ತೀನಿ ಅಂತೀರಾ, ಹೇಳಿದ್ರೆ ಅವ್ರು ಸಾಯಿಸ್ತೀನಿ ಅಂತಾರೆ. ನಾನ್ ಮುದ್ದಿನ ಸೊಸೆ ಅಲ್ವಾ ನೀನು? ಎಲ್ಲ ಹೋದ ಹೇಳಮ್ಮ. ನನ್ನ ಹತ್ರ ದುಡ್ಡು ಕಿತ್ಕೊಂಡು ಇಸ್ಪೀಟ್ ಆಡಕ್ ಹೋದ್ರು. ಇಸ್ಪೀಟ್ ಆಡಕ್ ಹೋದ್ನಾ? ಇಸ್ಪೀಟು ಲೇ ಅಲ್ಲಿ ನಿನ್ ರಾಣಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ. ಇಲ್ಲಿ ಈ ಸ್ಪೀಡ್ ರಾಣಿ ಇಟ್ಕೊಂಡು ನೀನು ಕಾಯ್ತಾ ಇದೀಯಾ? ಹೇಳೋ ಮೇಲೆ ಮೇಲೆ ಇಷ್ಟ ಅಲ್ದ್ರ ಮದುವೆ ಮಾಡ್ಬಿಟ್ಟು ಸಂಸಾರ ಮಾಡಿದ್ರೆ ಅವನ ಕೈಲಾಗತ್ತೆ, ನನ್ ಕೈಲಾಗಲ್ಲ. ಹೋಗು. ಬಾಯಿ ಮುಚ್ಕೊಂಡ್ ಬಂದ್ರೆ ಸರಿ, ಇಲ್ಲ ಒಂದು ತುತ್ತು ಅನ್ನ ಹಾಕ್ತಾ ನಡು ಬೀದಿಯಲ್ಲಿ ನಿಲ್ಸ್ಬಿಡ್ತೀನಿ. ಊಟಕ್ಕೆ ಎದ್ಕೊಂಡು ಸಂಸಾರ ಮಾಡಕ್ಕೆ ನನ್ ಕೈಲಾಗಲ್ಲ. ನಿನಗಂದೇನೋ ಪ್ರಯೋಜನ? ನಿಮಗಂತೂ ಮದುವೆ ಇಲ್ಲ, ಮಾಡೋಕೆ ಕೇಮಿಲ್ಲ. ನನ್ ಮಗನ್ ಸೇರ್ಸ್ಕೊಂಡು ಯಾಕ್ರೋ ಒಂದು ಹೆಣ್ಣು ಹೊಟ್ಟೆ ಉರಿಸ್ತೀರಾ? ಆ ಹೆಣ್ಣಿನ ಹೊಟ್ಟೆವ್ರಿ ನಾವ ಕಾರಣ. ಊಟದಲ್ಲೆಲ್ಲ ಖಾರ ಜಾಸ್ತಿ ಆಗಿರ್ಬೇಕು. ಹೋಗ್ ಒಂದ್ ಸೋಡ ತಂದ್ಕೊಡು, ಸರಿ ಹೋಯ್ತು. ಮಾತಾಡ್ತಿರೋ ಕಣ್ರೋ, ಮಾತಾಡ್ತೀರಾ? ನಿನ್ ಮಗನ ಸರಿಯಾಗಿ ಅಜ್ಬಸ್ತಲ್ಲಿ ಇಟ್ಕೊಳಕ್ ಬರ್ದೆ ಬಂದ್ ನಮ್ಗೆ ಹೊಡಿತಿಯಲ್ಲ, ಏನ್ ತಿಳ್ಕೊಂಬಿಟ್ಟಿದ್ಯಾ? ನಿನ್ ಮಗನ್ ನೀನ್ ಎಷ್ಟು ಬೇಕಾದ್ರೂ ಮಾಡ್ಕೋ, ನಮ್ ಹೊಡೆಯಕ್ ನೀನ್ ಯಾರು? ನೋಡಮ್ಮ, ನೀನ್ ಇಲ್ಲಿ ಆವೇಶ ಪಡೋದ್ರಲ್ಲಿ ಏನು ಅರ್ಥನೇ ಇಲ್ಲ. ನಿನ್ ಮಗ ಗಂಡ್ಸು ಅಲ್ವ ಅಂತ ಅವನಿಗೆ ಅನುಮಾನ, ಅದಕ್ಕೆ ಇಲ್ಲಿ ಬಂದು ಕಾಲ ಕಳಿತಾ ಕೂತಿದ್ದಾನೆ. ಅಲ್ಲಿ ಬಿಗಿಡ್ದು ಮಾತಾಡೋ. ನೋಡ, ಇನ್ನೊಂದು ವಾರದಲ್ಲಿ ನನ್ನ ಹೆಂಡತಿ ವಾಂತಿ ಮಾಡ್ಲಿಲ್ಲ, ನನ್ನ ಹೆಸರು ಆನಂದನೇ ಅಲ್ಲ. ಅಯ್ಯೋ ನನ್ ರಾಜ. ಹೆಂಗೆ ಏನ್ರಿ ಇದು? ಹೇಳ್ತೀನಿ ನೋಡಿ. ಯಾಕ್ರಿ? ಹೇಳ್ತೀನಿ. ಯಾಕ್ರಿ? ಹೇಳ್ತೀನಿ. ಇನ್ನೊಂದು ವಾರದಲ್ಲಿ ನನ್ನ ಹೆಂಡತಿ ವಾಂತಿ ಮಾಡಲಿಲ್ಲ, ನನ್ನ ಹೆಸರು ಆನಂದನೇ ಅಲ್ಲ. ಐದು ಟೀ ಹಾಕುವ ಮೀನಾಕ್ಷಿ. ಏನಿದು ದಿನ 6 ಟೀ ಕೇಳ್ತಾ ಇದ್ರಿ, ಇವತ್ ನೋಡಿದ್ರೆ 5 ಟೀ ಕೇಳ್ತಿದ್ದೀರಲ್ಲ. ಆನಂದ ಎಲ್ಲಿ? ಅವನಿಗೆ ಜೋಡಿ ಗಂಟು ಹಾಕ್ಬಿಟ್ಟಿದ್ವಲ್ಲ, ಇನ್ಮೇಲೆ ಅವನ್ ನಮ್ ಜೊತೆಲಿ ಬರಲ್ಲ. ನಮ್ಮ ಆನಂದ ಈಗೇನ್ ಮಾಡ್ತಿರ್ತಾನ? ಇನ್ನೇನೋ ಮಾಡ್ತಿರ್ತಾನೆ, ಹೆಂಡತಿ ಸೀರೆ ಬ್ಲೌಸು ಅದು ಇದು ಬಗಿತಿರ್ತಾನೆ. ನೋಡು ಗೊತ್ತಾವನೆ.
ರಾತ್ರಿ ಹೊಡೆದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ನೀನು ಹೊಡೆದ್ರೂ ಪರವಾಗಿಲ್ಲ, ಒಟ್ಟಲ್ಲಿ ನೀನ್ ಗಂಡ್ಸಾದ್ರೆ ಸಾಕು. ಆಗ್ಬಿಟ್ಯಾ? ಮೀನಾಕ್ಷಿ, ನನ್ ಲೆಕ್ಕದಲ್ಲಿ ಆನಂದ್ಗೊಂದು ಸ್ಪೆಷಾಲಿಟಿ ಹಾಕೋ. ಸ್ಪೆಷಲ್ ಹಂಗಂದ್ರೇನು? ಸಕ್ಕರೆನೆ ಹಾಕಲ್ಲ. ಮದ್ವೆ ಆದ್ಮೇಲೆ ಸಕ್ಕರೆ ಹಾಕಲ್ವೇನೋ? ಸಕ್ಕರೆ ಮನೇಲಿ ಇಲ್ವಾ? ಅಲ್ಲಿ ಹೋಗಿ ಹಾಕೋತ. ನಂಗೆ ಟೀ ಬೇಡಪ್ಪ, ತಲೆ ನೋವ್ತಾ ಇದೆ, ಮನೆಗೆ ಹೋಗ್ತೀನಿ. ಮುಂಚೆ ಎಲ್ಲ ಮನೆಗೆ ಹೋದ್ರೆ ತಲೆನೋವು ಅಂತ ಇದ್ದೆ. ಮದುವೆ ಆಗೋಯ್ತಲ್ವಾ? ಬೇಡಪ್ಪ. ಆನಂದ, ತಲೆನೋವು ಇದ್ರೆ ಇಲ್ಲೇ ಒಂದ್ ಟೀ ಕುಡಿಯೋ, ತಲೆನೋವು ಹೋಗುತ್ತೆ. ನಾನು ಸಂಸಾರ ತಕೊಂಡ್ರು. ಹೋಗು, ನಿನ್ ತಲೆನೋವು ಏನು ಅಂತ ನಮ್ಗೆಲ್ಲ ಚೆನ್ನಾಗ್ ಗೊತ್ತು. ಏನ್ ನೋಡ್ತಿದ್ಯೋ? ಲಕ್ಷ್ಮಿ, ತುಂಬಾ ತಲೆ ನೋವ್ತಾ ಇದೆ, ಸ್ವಲ್ಪ ತೈಲ ತಿಕ್ಕು ಬಾ. ನೋಡಿ, ಇನ್ನೊಂದ್ ಸ್ವಲ್ಪ ಹಿಟ್ಟು ರುಬ್ಬೋದಿದೆ. ಈ ಹಿಟ್ಟು ರುಬ್ಬಾದ್ಮೇಲೆ ಬಂದ್ ತಿಕ್ತೀನಿ. ಅಲ್ಲಿವರೆಗೂ ನನ್ನ ತರ್ಕೊಳಕ್ಕಾಗಲ್ಲ, ಈಗ್ಲೇ ಬಾ. ಹಾಗಾದ್ರೆ ನಾನ್ ತಿಕ್ಕಲ್ಲ, ನೀವೇ ಹೋಗಿ ತಿಕ್ಕೊಳ್ಳಿ. ಏನ ಆನಂದ, ಏನೋ ಅದು? ನೋಡಮ್ಮ, ತಲೆನೋವು, ಸ್ವಲ್ಪ ತೈಲ ತಿಕ್ಕು ಅಂದ್ರೆ ಬರಲ್ಲ ಅಂತಿದ್ದಾಳೆ. ಹೌದಾ? ನೀನು ಹೋಗಮ್ಮ. ನೀವೇ ಹೇಳಿಯತ್ತೆ, ನಾನ್ ತೈಲ ತಿಕ್ಕಕ್ ಹೋದ್ರೆ ಹಿಟ್ಟು ಯಾರು ರುಬ್ತಾರೆ? ಇಲ್ಲಿ ನೋಡು, ಇವ್ರಿರೋದು ಯಾಕೆ? ಅವ್ರು ರುಬ್ತಾರೆ. ನೀನು ಹೋಗಮ್ಮ. ಅಯ್ಯಯ್ಯೋ, ನೀನ್ ಬಾ ಮೆತ್ತಿಗೆ. ಮಾವ, ನುಣ್ಣಗ್ ರುಬ್ಬಿ. ಶಾಂತು, ಇವನಿಗೆ ಮದುವೆ ಆದ್ಮೇಲೆ ದಿನಕ್ಕೆ 4-5 ಸಲ ತಲೆನೋವು ಅಂತಾನಲ್ಲೇ. ತಲೆ ಒಳಗೆ ಏನಿಲ್ದಿದ್ರು ನೋವಿಂಗ್ ಬರ್ತದೆ ಇವನಿಗೆ. ಗಂಟನಿಗೆ ತಲೆನೋವು, ಹೆಂಡತಿ ತೈಲ ತಿಕ್ತಾಳೆ, ಅದೆಲ್ಲ ನಿಮ್ಗೆ ಯಾಕೆ? ನನಗೆ ಈಚೀಚೆಗೆ ನೋವು ಬರೋದೇ ನಿಂತೋಗಿದೆ ಕಣೆ. ನಿಮ್ ತಲೆಯಲ್ಲಿ ಏನಾದ್ರೂ ಇದ್ರೆ ತಾನೇ ನೋವು ಬರೋಕೆ. ಸುಮ್ನೆ ಆಡಸ್ರಿ. ನೀನ್ ಮಲ್ಕೋ. ನೀವ್ ಮಲ್ಕೊಳ್ರಿ, ನಾನ್ ತಿಕ್ತೀನಿ. ನೀನ್ ಮಲ್ಕೋ, ನಾನು ಹೇಳ್ತೀನಿ. ಮಲ್ಕೋ, ಕಾಲೆತ್ತಿಡು, ಎತ್ತಿಡು. ಏನ್ರಿ ಇದು ಇಷ್ಟೊತ್ನಲ್ಲಿ? ಹೇಳ್ತೀನಿ ಇದು. ಶಾಂತು, ಆಡ್ಸಿ ಆಡ್ಸಿ ಕೈ ಕಾಲೆಲ್ಲ ನೋವಾಗೋಗಿದೆ. ಅಮೃತಾಂಜನ ತೆಗೆದಿಡ. ಅಯ್ಯೋ, ಲೇ ತಲೆನೋವು ಅಂದ. ಏನಾಯ್ತು? ತಲೆನೋವು ಅಂದ. ಒಳಗೆ ಹೋಗಿ 15 ನಿಮಿಷ ಆಗಿಲ್ಲ, ಆಗ್ಲೇ ಆಚೆ ಹೋಗ್ತವನೆ. ಮಾವ, ಮಿಕ್ಕಿದ್ ನೀವೇ ರುಬ್ಬಿಡಿ ಮಾವ. ಯಾಕಮ್ಮ? ಕೈ ಕಾಲು ಒಂಥರ ಸೆಳಿತಾ ಇದೆ. ಏನಪ್ಪ ಇದು? ಅವನಿಗೆ ತೈಲ ತಿಕ್ಕಿದ್ರೆ ಇವಳು ಕೈ ಕಾಲು ಸೆಳೆಯುತ್ತಾ? ಲಕ್ಷ್ಮಿ, ಬಿಸಿನೀರಿದೆ, ಹೋಗಿ ಸ್ನಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಸರಿಯತ್ತೆ. ಲೇ, ಬೆಳಗ್ಗೆ ತಾನೇ ಸ್ನಾನ ಮಾಡಿದ್ದಾಳೆ, ಮತ್ತೆ ಯಾಕೆ ಸ್ನಾನ ಮಾಡೋದಕ್ಕೆ ಹೇಳಿದೆ? ಕತ್ತೆ ಕಾದಂಗ್ ವಯಸ್ಸಾದ್ರು ಅರ್ಥ ಆಗ್ಲಿಲ್ವಾ? ಸುಮ್ನೆ ಆಡಸ್ರಿ. ಲಕ್ಷ್ಮಿ, ಆಗ್ಲೇ ರಾತ್ರಿ 2 ಗಂಟೆ ಆಯ್ತು. ಎಷ್ಟೊತ್ತಂತ ಕಾಯ್ತೀಯಾ? ಹೋಗಿ ಮಲ್ಕೋ. ಪರವಾಗಿಲ್ಲ ಅತ್ತೆ, ಅವ್ರು ಬರೋವರೆಗೂ ಕಾಯ್ತೀನಿ. ಶಾಂತು, ಇಲ್ಲಿ ವಿಪರೀತ ಸೊಳ್ಳೆ ಕಾಟ ಕಣೆ, ಅಲ್ಲಿಗೆ ಬರ್ಲಾ? ಇಲ್ಲಿ ತಿಗನೆ ಕಾಟ ತಡಿಯಕ್ ಆಗ್ತಿಲ್ಲ, ಬಾಯಿ ಮುಚ್ಕೊಂಡು ಅಲ್ಲೇ ಬಿತ್ಕೊಳ್ಳಿ. ತಿಗಣೆ ಕಚ್ಚಿದ್ರೆ ತಡ್ಕೋತೀಯ, ನಾನ್ ಬರ್ತೀರಂದ್ರೆ ಬೇಡ ಅಂತೀಯ. ಮುದ್ರಕೊಳ್ರಿ. ಲೋ ಲೋ, ಏನೋ ಇದು? ಏನೂ ಇಲ್ಲಮ್ಮ. ಮತ್ತೆ ತೂರಾಡ್ತಿದ್ಯಲ್ಲೋ? ಅದು ನಿದ್ದೆ ಕಣ್ಣಲ್ವಾತೆ, ಅದಕ್ಕೆ. ಸರಿ ಸರಿ, ನಿಧಾನವಾಗಿ ಕರ್ಕೊಂಡು ಹೋಗು. ಮೆಲ್ಲಿಗೆ. ಶಾಂತು, ಇವನು ಉದ್ಧಾರ ಆಗ್ತಾನೇನೆ. ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನಾಳೆ ಹೇಳ್ತೀನಿ ಬಿಡು.
ಕಾಫಿ. ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡು. ರೀ, ಪ್ರತಿದಿನ ನಮ್ಮಪ್ಪ ಕುಡ್ಕೊಂಡು ಬಂದಾಗ ನಿಮ್ಮಮ್ಮ ನನಗೆ ಹಿಡಿಸ್ಲಿಲ್ಲ, ಅದಕ್ಕೆ ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ರು. ಏನ್ರಿ, ನಾವ್ ನಿಮಗೆ ಹಿಡಿಸ್ಲಿಲ್ಲ ಅಂತ ನೀವ್ ಈ ರೀತಿ ಕುಡಿತಿದ್ದೀರಾ? ರೀ, ನಾನ್ ನಿಮ್ಗೆ ಹಿಡಿಸ್ಲಿಲ್ಲ ಅಂದ್ರೆ ಹೇಳ್ಬಿಡಿ, ಈ ಊರೇ ಅಲ್ಲ ಈ ಲೋಕನೇ ಬಿಟ್ಟು ಹೊರಟೋಗ್ತೇನೆ. ಆದ್ರೆ ದಯವಿಟ್ಟು ಕುಡಿಬೇಡಿ. ನನ್ನಿಂದ ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಲಕ್ಷ್ಮಿ, ಇದುವರೆಗೂ ಮದುವೆ ಅಂದ್ರೆ ಮಕ್ಕಳ ಆಟ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅದೇ ಜೀವನ ಅಂತ ಈಗ ನನ್ಗೆ ಅರ್ಥ ಆಯ್ತು. ದೇವರನ್ನ ಹೇಳ್ತೀನಿ, ಇನ್ಮೇಲೆ ನಾನು ಕುಡಿಯಲ್ಲ. ನನ್ನ ಕ್ಷಮಿಸ್ಬಿಡು. ನಾನು 4 ಜನರ ಹಾಗೆ ಒಬ್ಬ ಮನುಷ್ಯನಾಗ್ತೀನಿ. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಸ್ವಲ್ಪನಾದ್ರೂ ಜವಾಬ್ದಾರಿ ಬಂದಿದ್ಯಾ ನಿಮ್ಗೆ? ನನ್ ಸೊಸೆ ಅವನಿಗೆ 8 ದಿನದಲ್ಲಿ ಎಷ್ಟೊಂದು ಜವಾಬ್ದಾರಿ ಕಲಿಸ್ಬಿಟ್ಲು. ಚಟ್ನಿ ಹಾಕಿ ನನ್ ಮಗ ಟ್ರಾಕ್ಟರ್ ಮೇಲೆ ಕೂತ್ಕೊಂಡು ಹೊಲ ಉಳೋದಿನ್ನ ನೋಡ್ತಾ ಇದ್ರೆ, ಚಟ್ನಿ ಹಾಕಿ ನನ್ ಮಗ ಕಬ್ಬಿನ ಗದ್ದೆಗೆ ನೀರ್ ಬಿಡ್ತಾ ಇದ್ರೆ ಕಾವೇರಿ ತಾಯಿನೇ ಹರ್ದಾಗೆ ನನ್ ಎದೆಲ್ಲೋ ಸಂತೋಷ ಹೋಗ್ತಿತ್ತು ಕಣ್ರಿ. ಚಟ್ನಿ ಹಾಕಿ. ಚಟ್ನಿ ಚಟ್ನಿ ಅಂತ ಯಾಕ್ರಿ ಸುಮ್ನೆ ಬಡ್ಕೋತೀರಾ? ತಗೊಳ್ಳಿ, ಎಲ್ಲ ಸುರ್ಕೊತೀನಿ. ಚಟ್ನಿನ ಇದು ಕರ್ಮ. ನಿನ್ನ ಮಗನ ಜವಾಬ್ದಾರಿನ ನೀನೇ ಮೆಚ್ಕೋಬೇಕು. ಯಾಕ್ರಿ? ಯೂರಿಯಾ ತಗೊಂಬಾರೋ ಅಂದೆ, ಶರ್ಟ್ ಹಾಕೊಂಬರ್ತೀನಿ ಅಂತ ಹೋದವನು ಇನ್ನೂ ಬರೋದ್ರಲ್ಲೇ ಇದ್ದಾನೆ. ಬಿಡ್ರಿ, ನಾನೇ ಹಾಕೋತೀನಿ. ನಾನೇ ಹಾಕ್ತೀನಿ. ಅಯ್ಯೋ, ನನ್ ಮಾತ್ ಕೇಳ್ರಿ. ತಿಳ್ಕೊಳ. ಅಯ್ಯೋ ಆನಂದ, ಏನ್ ಮಾಡ್ತಿದೀಯೋ? ನಾನು ಜಡೆ ಹಾಕ್ತಿದ್ದೀನಪ್ಪ. ನಾನು ಶರ್ಟ್ ಮೇಲೆ ಜಡೆ ಇಲ್ಲ, ಶರ್ಟ್ ಹಾಕೋತಿದ್ದೀನಪ್ಪ. ನಿನ್ನ ಈಚೀಚೆಗೆ ನೀನ್ ಏನ್ ಮಾಡ್ತೀಯೋ ಏನ್ ಹೇಳ್ತೀಯೋ ಒಂದೂ ಗೊತ್ತಾಗಲ್ಲ. ಶಾಂತು, ಏನು ಸಂಪುನ ಇದೆಯಾ? ಒಂದ್ ಕೆಲಸ ಮಾಡ್ತೀಯಾ? ಒಲೆ ಮೇಲೆ ಹೆಂಚಿನಿಟ್ಟು ಚೆನ್ನಾಗಿ ಕಾಯಿಸಿ ಸಂಪನಕ್ಕೆ ಒಂದಷ್ಟು ಈರುಳ್ಳಿ ಹಾಕಿ ಗಟ್ಟಿ ತುಪ್ಪನ ಚೆನ್ನಾಗಿ ಸವರಿ ಅದರ ಮೇಲೆ 2 ಸೌಟು ಸಂಪನ ಹಾಕಿ 4 ಚಮಚ ಚಟ್ನಿ ಪುಡಿನ ಅದರ ಮೇಲೆ ಉದುರಿಸಿ ಗರಿ ಗರಿಯಾಗಿ ದೋಸೆನ ಹಾಗೇ ತೆಗೆದು ತೆಗೆದು ನಿನ್ ಮಗನಿಗೆ ಕೊಡೆ. ಹೇಳಿ. ಆಗಿದೆ. ಪರವಾಗಿಲ್ವೇ? ಜಡೆ ಚೆನ್ನಾಗಿ ಹಾಕ್ತೀರಾ. ಇದೇನ್ ಮಹಾ, ಬೆಳಗಿನ ಜಾವನ ಎದ್ದು ನಿನ್ ಸೀರೆ ಗಿರೆ ಎಲ್ಲ ಹೋಗದ ಅಚ್ಚುಕಟ್ಟಾಗಿ ಹಾರ ಹಾಕ್ಬಿಟ್ಟಿದೀನಿ. ಅಯ್ಯಯ್ಯೋ, ನನ್ ಸೀರೆ ನೀವ್ ಹೋಗದ್ರಾ? ಹೌದು. ಗಂಡ ಮಾಡಿರೋ ವಾಂತಿನ ಹೆಂಡತಿ ಕೈನಲ್ಲಿ ತೆಗೆದ್ರೆ ಅದು ಕರ್ತವ್ಯ. ಅದೇ ಹೆಂಡತಿ ಸೀರೆನ ಗಂಡ ಹೋಗಿದ್ರೆ ಅವಮಾನ. ಇದು ಯಾವ ನ್ಯಾಯ?
ಬಂದಪ್ಪ. ಬಲ್ಲಪ್ಪ. ಒಂದ್ ಶರ್ಟ್ ಹಾಕೊಂಡ್ ಬರೋದಕ್ಕೆ ಇಷ್ಟೊತ್ತೇನಪ್ಪ? ಇಲ್ಲಪ್ಪ. ಬರ್ತೀನಪ್ಪ. ಅಪ್ಪ, ನಿಮ್ಮಪ್ಪ ನಾನು ಇಲ್ಲಿದ್ದೀನಪ್ಪ, ಅಲ್ಲೇನ್ ನೋಡ್ಕೊಂಡು ಹೇಳ್ತಾ ಇದೀಯ? ಹೌದಪ್ಪ. ಬರ್ತೀನಪ್ಪ. ಬರ್ಲಾ ಬರ್ಲಾ ಅಂತ ಕೇಳ್ತಾ ಇದ್ದಾನಲ್ಲ, ಕರ್ಕೊಂಡು ಹೋಗಮ್ಮ. ಹೋಗ್ರಿ. ಬರ್ತೀನಪ್ಪ. ಹೋಗಪ್ಪ. ಸರಿಯಪ್ಪ. ಆಹಾ, ನನ್ನಪ್ಪ. ಏನಮ್ಮ ಜಡ ನೀನೇ ಹಾಕೊಂಡಿಯಾ? ಇಲ್ಲ ಅತ್ತೆ, ಅವರೇ ಹಾಕಿದ್ರು. ನಾನೇ ಹಾಕೊಂಡೆ. ಶಾಂತು, ನಿನ್ನ ಮಗ ಹಾಗೆ ಹೀಗೆ ಅಂತ ಕೊಚ್ಕೋತಾ ಇದೆಯಲ್ಲ. ಟ್ರಾಕ್ಟರ್ ಓಡಿಸ್ತಾನೆ, ಗದ್ದೆಗೆ ನೀರ್ ಬಿಡುತ್ತಾನೆ, ಈಗೊಂದು ಹೊಸ ವಿದ್ಯೆನೂ ಕಲ್ತಿದ್ದಾನೆ. ಯಾವುದು? ಜಡೆ ಹೆಣಿಯೋದು. ಅಮ್ಮ ಲಕ್ಷ್ಮಿ, ಸಂಪ್ರ ಇದೆಯಂತೆ, ಒಲೆ ಮೇಲೆ ಹೆಂಚಿಟ್ಟು ಅದರ ಮೇಲೆ ಇವ್ರನ್ನ ಕೂರ್ಸಿ ಚೆನ್ನಾಗಿ ಕಾಯಿಸು. ಬೇವರ್ಸಿ ನನ್ ಮಗನೇ, ಅದ್ಯಾಕ್ಲ ಅಳ್ತಾ ಇದ್ಯಾ? ಅದೇನ್ ಬೇಗ ಹೇಳಿ, ಸತ್ತೋಗು. ಗಿಣಿನ ಸಾಕಿ ಗಿಡಗನ್ ಕೈ ಕೊಟ್ಬಿಟ್ಟಲ್ಲ ಬಾವಾ, ನಾನೇನ್ ಮಾಡ್ಲಿ? ಯಾವ ಗಿಣಿ ಯಾವ ಗಿಡಗನ್ ಕೊಟ್ವಿ, ಅದೇನ್ ಅರ್ಥ ಆಗಂಗ್ ಹೇಳೋ. ಏ ಬೇವರ್ಸಿ, ಹೇಳ್ತೀನಿ ಬಾವಾ, ಹೇಳ್ತೀನಿ. ನಾನ್ ಹೇಳೋದನ್ನೆಲ್ಲ ಕೇಳ್ಕೊಂಡು ಅದ್ ಹೆಂಗಿರ್ತಿ ಅಂತ ನನಗ್ ಗೊತ್ತಿಲ್ಲ. ಅದಕ್ಕೆ ಸಾರಾಯ್ತು ಅಂದ್ಬಿಟ್ಟಿದ್ದೀನಿ, ಜೊತೆಗೆ ಉಪ್ಪಿನಕಾಯಿನೂ ತಂದ್ಬಿಟ್ಟಿದ್ದೀನಿ. ಲಕ್ಕಂತ ಎತ್ಬಿಟ್ಟು ಚಕ್ಕಂತ ಖಾರ ಬಾಯಿಗೆ ಹಾಕೊಂಡ್ಬಿಡು. ವಿಷಯನೆಲ್ಲ ನಿನ್ ಮುಂದೆ ಒದರ್ ಬಿಡ್ತೀನಿ. ಒಡಿ ಎತ್ತು ಹೇಳ್ತೀನಿ. ಹೋದ್ನೇ ವಾರ ದಪ್ಪದೊಂದ್ ಬನ್ನೂರ್ ಕುರಿ ತರಿಸಿ ಹೊಡೆದ್ಬಿಟ್ಟು. ಯಾರ್ಲಾ? ಅದೇ ಆ ಜಗಳೂರ್ ಬೀಗ ನನ್ ಮಕ್ಳು ಇಡೀ ಮಾಂಸನೆಲ್ಲ ತಿಂದ್ಬಿಟ್ಟು ಸೇರ್ವನೆಲ್ಲ ಚೆನ್ನಾಗಿ ಬಳಕೊಂಡು ನೆಕ್ಬಿಟ್ಟು ಬಿಟ್ಟಿದ್ ನಲ್ಲಿ ಮುಳೆನ ನನ್ನ ಲಕ್ಷ್ಮಿಗೆ ಕೊಟ್ಬಿಟ್ರು ಬಾವಾ. ಅಯ್ಯೋ ಜುಜ್ಜ, ನನ್ ಮಗ್ಳು ಎಷ್ಟ್ ಕಷ್ಟ ಪಡ್ತಾವಳು. ಅಯ್ಯೋ ದೇವ್ರೆ. ಬಾವಾ, ಈ ಬೇಜಾರ್ನಾಗೆ ಕುಡಿಲ್ಲ ಬಾವಾ ನಾನು. ಅವಷ್ಟಿಲ್ಲ. ಇನ್ನೂ ಒಂದ್ ವಿಷಯ ಐತೆ ಬಾವಾ. ಇದಲ್ದಲೆ ಇನ್ನೂ ಒಂದ್ ವಿಷಯ ಆಯ್ತಾ? ಅದೇನ್ ಹೇಳೋ ಕಡ್ಡ? ಅದನ್ನ ಹೇಳ್ಬಾರ್ದು ಬಾವಾ. ಪರವಾಗಿಲ್ಲ, ಹೇಳೋ ಜುಜ್ಜು. ಅದನ್ನ ನನ್ ಬಾಯಿಂದ ಹೇಳ್ಬಾರ್ದು ಬಾವಾ. ಬಾಯಲ್ಲಿ ಹೇಳ್ತಲೆ, ಇದ್ಯಾತ್ರೆಲ್ಲ ಹೇಳ್ತಾರೆ. ಎಳದಿ ಮೌನ್. ನಮ್ಮೂರ್ನಾಗೆ ಮೀನಾಕ್ಷಿ ಅಂತ ಒಬ್ಳವಳೆ ಗೊತ್ತಾ? ಯಾವ ಮೀನಾಕ್ಷಿ ಇದ್ಲಾ? ಅದೇ ನಾನ್ ಕೆಲ್ಸ ಮಾಡ್ತಿರೋ ಟೈಲರ್ ಅಂಗಡಿ ಪಕ್ಕದಲ್ಲಿ ಹೂ ಮಾರ್ತಾಳಲ್ಲ, ಆ ಮೀನಾಕ್ಷಿ. ಈಗ ಆನಂದನ್ಗೆ ಎಲ್ಲ ಅವಳೇನೆ. ಅವಳ ಜೊತೆ ಆನಂದ ಆಡೋದೇನು, ಕುಣಿಯೋದೇನು, ಮಲ್ಗೋದೇನು. ಈ ರಾತ್ರಿ ನಿನ್ನ
ಕಿಲಾಡಿ ಗಂಡು ನಿನ್ನ ಕಂಡು ಬೇಡ ಅಂತ ಬಿಡ್ತೀನ ಆಸೆ ಇಲ್ಲವ ನನಗೆ ಮೀಸೆ ಇಲ್ಲವ ನಿನ್ನಂಥ ಹೆಣ್ಣು ನಿಂಬೆ ಹಣ್ಣು ಮೊಬಾಗಿ ಸಿಕ್ಕಿದಾಗ ಚಂದ ಅಲ್ಲವ ಎಲ್ಲ ಚಿಂದಿ ಅಲ್ಲವ ಏನಿನ್ನ ಯೋಜನಿನಂಥ ತೊಡೆಯಲ್ಲಿ ಕೊಡುಬಾರೆ ಬಿಸಿ ಬಿಸಿ ಮಾಮೂಲಿ ಸೊಕ್ಕೇರಿದ ಹೆಣ್ಣಾನಿ ನೀನು ಈ ನಿನ್ನ ಮೈ ಚಿನ್ನ ಕಣೆ ಚಿನ್ನ ಅಲ್ಲವ ಬಾ 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 ನನ್ನ ಇಲ್ಲಿಯೂ ಹೇಳಬೇಡ ಅಲ್ಲಿಯೂ ಹೇಳಬೇಡ ಎಲ್ಲಿಯೂ ಹೇಳಬೇಡ ಬಾ ಬೇಟೆಗಲ್ಲಿಯಲ್ಲಿ ಮೆಲ್ಲಗೆ ಹೇಗಿಲ್ಲಿದೋನೆ ಗಲ್ಲವ ಹತ್ತತ್ತಿದೋನೆ ಇಲ್ಲಿ ನನ್ನ ಜೋಡಿಯಾಗು ಬಾ ಬಾವಾ ಬಾವಾ ಈ ವಿಷಯ ಊರಲ್ಲೆಲ್ಲ ಗಬ್ಬುನಾಥ ಹೊಡಿತೈತೆ ಬಾವಾ ನಮ್ಮ ಲಕ್ಷ್ಮಿ ರೂಮ್ ಒಳಗೆ ಮಲಗಿದ್ರೆ ಆ ಆನಂದ ಹೊರಗಡೆ ಮಲಗಿರ್ತಾನೆ ಇದೆಲ್ಲ ಆ ಮುದ್ಕ ಮುದ್ಕಿರಿ ಮತ್ತು ನಮ್ಮ ಲಕ್ಷ್ಮಿನವರು ಸ್ವಚ್ಛಾಗಿ ನೋಡ್ಕೊಂತ ಇಲ್ಲ ಅವರು ಜೀತದ ಆಳಿನ ತರ ನೋಡ್ಕೊಂತವ್ರೆ ಬಾವಾ ಬೀಗ್ರೆ ಇದೇನಿದೆಲ್ಲ ಇದ್ದಕ್ಕಿದ್ದ ಹಾಗೆ ನೋಡಿ ನಮ್ಗಿರೋಳು ಒಬ್ಳೆ ಮಗಳು ಅವಳು ಇಲ್ಲಿರೋ ಗಂಟ ಊಟದ ಖರ್ಚು ಬರ್ದಿಲ್ದಾಗ ನಾವು ನೋಡ್ಕೊಂತೀವಿ ಆದ್ರೆ ಅವಳ ಕಣ್ಣಲ್ಲಿ ನೀರಾಗ್ದಿಲ್ದಂಗ್ ನೀವು ನೋಡ್ಕೊಂಬಿಡಿ ಅಷ್ಟೇ ನಾನ್ ನಿಮ್ಮನ್ನ ಕೇಳ್ಕೊಳ್ಳೋದು ನೀವು ಮಾತಾಡೋದು ನೋಡಿದ್ರೆ ಇಷ್ಟ ಇಲ್ತಿರೋ ಕಡೆ ಹೆಣ್ ಕೊಟ್ಟು ಸಂಕಟ ಪಡ್ತೀರಾ ಆಗಿದೆ ಅಮ್ಮ ಸಂಕಟ ಪಡೋಕೆ ನನಗಿಲ್ಲಿ ಯಾವ ಕೊರತೆನೂ ಇಲ್ಲ ಇವ್ರು ನನ್ನ ಸೊಸೆ ಅಲ್ಲ ಸ್ವಂತ ಮಗಳ ತರ ನೋಡ್ಕೋತಿದ್ದಾರೆ ನೋಡಿ ನನ್ನ ಬಗ್ಗೆ ನೀವಿಬ್ರು ಏನೂ ಯೋಚನೆ ಮಾಡ್ಬೇಡಿ ಅಪ್ಪ ಊಟಕ್ಕೆ ಹೊತ್ತಾಯ್ತು ಎದ್ದು ಕೈಕಾಲು ತೊಳ್ಕೊಳ್ಳಿ ಹೇಳಿ ಹೇಳಿ ಲಕ್ಷ್ಮಿ ಇದು ನೀ ಇಲ್ಲಿಗೆ ಬರಕ್ ಮುಂಚೆ ನಿನ್ ರೌಕೆ ಇಷ್ಟೊಂದು ಟೈಟ್ ಆಗಿತ್ತು ಈಗ ಇಷ್ಟೊಂದು ಇಳ್ದೋಗ್ಬಿಟ್ಟಿದ್ಯಲ್ಲೇ ಇನ್ನೂ ಬಂದ್ 2 ತಿಂಗಳಾಗಿಲ್ಲ ನಿಮ್ಮತ್ತೆ ಊಟ ಹಾಕ್ತಾಳೋ ಇಲ್ಲ ಉಪವಾಸ ಇರಿಸ್ತಾಳೋ ನಾವು ಊಟ ಹಾಕಲ್ಲ ತಿನ್ನಿಸ್ತೀವಿ ಏನೇ ನಿನ್ ಮೈ ಮೇಲೆ ಅರ್ಧ ಒಡವೆನೆ ಕಾಣಿಸ್ತಿಲ್ಲ ಎಲ್ಲ ಎಲ್ಲಿ ಭಾರ ಅಂತ ಬಿಚ್ಚಿಟ್ಟಿದ್ದೀನಮ್ಮ ಮುಟ್ಟಾಳ್ರ ತರ ಮಾತಾಡ್ಬೇಡ್ವೆ ದಿಢೀರ್ ಅಂತ ಒಡವೆ ಕಾಣ್ದೆ ಹೋದ್ರೆ ಯಾನಂತ ಕೇಳ್ತೀಯ ನಾವಿರೋ ಜಾಗ ಜನ ಎಲ್ರನ್ನ ಅರ್ಥ ಮಾಡ್ಕೊಂಡು ಅದ್ರಂಗ್ ನಡಿಬೇಕು ಮೊದ್ಲೇ ನಮ್ಮ ಅಳಿಯಂದ್ರ ಕೈ ಸರಿಯಾಗಿಲ್ಲ ಅಮ್ಮ ನೀ ಸುಮ್ನೆ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಸುಮ್ನೆ ಊಟ ಮಾಡು ಏನೇ ಊಟ ಮಾಡೋದು ಮೊದ್ಲೇ ನಿನ್ ಗಂಡನ್ ಇಸ್ಬಿಟ್ಟಿನ್ ಚಟ ಎಲ್ಲ ಸೋತ್ಬಿಟ್ಟಾನು ಏನಮ್ಮ ಇದೆಲ್ಲ ಅಲ್ಲ ನೀವು ನಮ್ಮನ್ನ ಏನ್ ತಿಳ್ಕೊಂಬಿಟ್ಟಿದ್ರ ಅಂತ ಅವತ್ ನೋಡಿದ್ರೆ ನಿಮ್ ಯಜಮಾನ್ರು ನನ್ ಸಿಲ್ಕ್ ಶರ್ಟ್ ಮೇಲೆ ಎಲ್ಲಾಡಿಕೆ ಹೋಗಲ್ನ ಪಿಚ್ಚಿಕ್ಕಂತ ಹೋಗುದ್ರು ಇವತ್ತು ನೀವು ನನ್ ಪಂಚೆ ಮೇಲೆ ಸಾಂಬಾರ್ ಸುರಿತಾ ಇದ್ರ ಅಷ್ಟು ಕೇವಲ ಆಗೋಗ್ಬಿಟ್ವಾ ಏನೋ ನೋಡ್ಲಿಲ್ಲ ಏನಮ್ಮ ನೋಡ್ಲಿಲ್ಲ ನಿನ್ ಗಂಡ ಪಕ್ಕದಲ್ಲೇ ಕೂತವ್ರೆ ಅವ್ರಿಗಾದ್ರೆ ನೋಡಿ ನಿಧಾನಕ್ಕೆ ಸಾಂಬಾರ್ ಬಿಡ್ತಿದ್ದಾರೆ ಬೀಗರು ಅಂದ್ರೆ ಅಷ್ಟು ಕೇವಲನಾ ಏಯ್ ಹೇಳ್ರ ಮೇಲೆ ಈ ಮಾನ್ಗೆಟ್ಟವ್ರ ಮನೇಲಿ ಊಟನೂ ಬೇಡ ಏನು ಬೇಡ ನೋಡ್ರಿ ಮಾನ್ ಗೆಟ್ಟೋರ್ ಅಂತ ಹೇಳಿದ್ರೆ ನನ್ ಕೆಟ್ಟ ಕೋಪ ಬರುತ್ತೆ ತೆಗೆದು ಬಿಟ್ಟ ಅಂದ್ರೆ ಕೆನ್ನೆ ಊದ್ಕೊಂಡ್ಬಿಡ್ಬೇಕು ಯಾವ ಹೆಂಗಸರ್ ಮೇಲೆ ಕೈ ಮಾಡೋದಕ್ಕೆ ಹೋಗ್ತಿಯಲ್ಲ ನಿನ್ಗೆಲ್ಲ ಬುದ್ಧಿಗೆದ್ದು ಇದೆಯೇನೆಯ ಮಕ್ಕ ತಾವ್ ಕೈ ತೋರಿದ್ರೆ ನಡೆಯೋ ವಿಷಯನೇ ಬೇರೆ ಹುಷಾರು ಏನ್ ಮಾಡ್ತೀಯಾ ಏನ್ ಮಾಡ್ತೀಯ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತೀಯ ಹೋಗೋಣ ಮಾವ ಅನ್ನೋ ಮರ್ಯಾದೆ ಇಲ್ದಲೇ ಇರೋ ಈ ದರಿದ್ರ ಸಂಬಂಧಕ್ಕೆ ಹೆಣ್ ಕೊಟ್ಟಲ್ಲ ನಮ್ಮ ಮಳೆ ಜೋರ್ ತಗೊಂಡು ನಾವೇ ಹೊಡ್ಕೋಬೇಕು ಏನಮ್ಮ ನಿನ್ ಗಂಡನು ಮಾವನು ತಿಳಿದಲೇ ಹೊಡೆದ್ಬಿಟ್ರು ನಿಮ್ ಮತ್ತೆ ನೋಡ್ದೆ ಸಾಂಬಾರ್ ಸುರಿದ್ಬಿಟ್ರು ಇಷ್ಟೆಲ್ಲಾ ರಂಪ ರಾಮಾಯಣ ಆದ್ರೂ ಸಹಿತ ಮಾನ ಮರ್ಯಾದಿನೆಲ್ಲ ಗಂಟು ಕಟ್ಬಿಟ್ಟು ಒಂದ್ ಮೂಲೆಯಲ್ಲಿ ಇಟ್ಬಿಟ್ಟು ಮತ್ತೆ ಒಳಗ್ ಬಂದು ಕೈ ತೊಳ್ಕೊಂಡು ಊಟ ಕೂತ್ಕೊಳ್ಳಿ ಅಂತ ಹೇಳ್ತಾ ಇದೀಯಾ ಮಂತನದ ಮಾನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಇಡೀ ಆಸ್ತಿನೆಲ್ಲ ಮಾರಿ ಕೇಸ್ ನಡೆಸಿದ ಮಂತನ ಕಣವ ನಮ್ದು ಇಂತ ಮೂರ್ನು ಬಿಟ್ಟವ್ರ ಮನೇಲಿ ಸೊಸೆಯಾಗಿ ಬದುಕೋದಕ್ಕಿಂತ ಗಂಡ ಬಿಟ್ಟೋಳು ಅನ್ನೋ ಲೋಕಾಪವಾದ ಓದ್ಕೊಂಡ್ರೂ ಚಿಂತಿಲ್ಲ ತೆಪ್ಪು ಬಂದು ನಮ್ಮ ಮನೆ ಒಳಗೆ ರಾಣಿ ಹಂಗ್ ಇದ್ಬಿಡವ
ಈ ನನ್ನ ಮಕ್ಳಿಗೆ ಬೇಕಾದಾಗ ಬಂದು ನನ್ ಕಾಲಿಡ್ದು ನೀನ್ ಕರ್ಕೊಂಡು ಹೋಗ್ಲಿ. ಅದಾಗಕ್ಕಿಲ್ಲ ಅನ್ನಂಗಿದ್ರೆ ನೀನು ಭಾಗಕ್ಕೆ ನಿಮ್ಮ ಅಪ್ಪ ಅವ ಸತ್ರು ಅಂತ 3 ಚಮ್ ನೀರ್ ತಲೆ ಮೇಲೆ ಹಾಕೊಂಡ್ಬಿಟ್ಟು ತೆಪ್ಪಿದ್ಬಿಡು. ಲಕ್ಷ್ಮಿ ಒಳಗ್ ಬಾ. ಇಲ್ಲ, ನಾನು ನಮ್ಮಪ್ಪನ ಜೊತೆನೆ ಹೋಗ್ತೇನೆ. ನಿಮ್ಮಪ್ಪ ಏನೋ ಬುದ್ಧಿ ಇಲ್ದಂಗೆ ಮಾತಾಡ್ತಿದ್ದಾನೆ ಅಂದ್ರೆ ನೀನು ಹಾಗೆ ಆಡ್ತಿದ್ಯಲ್ಲ, ನೀನೇ ನೋಡ್ತಿದ್ಯಲ್ಲ ತಪ್ಪನಂತ. ಆದ್ರೂ ನೀವು ನಮ್ಮಪ್ಪನ ಮೇಲೆ ಹೇಗ್ರಿ ಕೈ ಮಾಡಿದ್ರಿ? ಹೋಗು ಹೋಗಾಚೆ. ಬಾರವಾ. ಏನಮ್ಮ ವಿಚಾಲಾಗ್ತಿ, ನೀನ್ ನೋಡಕ್ಕೊಬ್ಬ ಗಂಡು ಬಂದಿದ್ನಲ್ಲ, ಏನಂದ? ಇಷ್ಟ ಇಲ್ಲ ಅಂದ. ಹೆಂಗಿಷ್ಟ ಆಯ್ತದೆ ನೀನ್ ಈ ಪಾಟಿ ತೈದಿದ್ರೆ? ಓ ಹೌದು. ಏನಪ್ಪ ಊರ್ ಕಡೆ ಅಪರೂಪ ದರ್ಶನ, ಏನ್ ಸಮಾಚಾರ? ನಮ್ಮ ಅಕ್ಕನ ಮಗಳು ಲಕ್ಷ್ಮಿ 1 ವಾರದಿಂದ ನನ್ನ ನೆನ್ಪಲ್ಲಿ ಅವಳಂತೆ. ಅನ್ನ ಕುಡಿತಾ ಇಲ್ಲ, ನೀರ್ ತಿಂತಾ ಇಲ್ವಂತೆ. ಅದಕ್ಕೆ ಸುಮ್ನೆ ಒಂದ್ ಲುಕ್ ಕೊಟ್ಟಾಗಣ ಅಂತ ಬಂದೆ. ಅಕ್ಕನ ಮಗಳು ನೋಡಕ್ಕೆ ಅಂತ ಬಂದಿದ್ಯಲ್ಲ, ಮುಖದಲ್ಲಿ ಏನು ಇಲ್ಲ, ತಲೆಲೂ ಏನು ಇಲ್ಲ, ಕೈಯಾಗ ಏನಾರ ತಗೊಂಡು ಹೋಗ್ಬಾರ್ದಾ? ಆನಂದ, ಹೆತ್ತೋರ್ ಮುಖ್ಯ ಅಂತ ಅವಳೆ ತಾನೇ ಹೋಗಿದ್ದು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಅವಳೇನು ಹುಟ್ಟಾಗ್ಲಿಂದ ಜೊತೆಲೆ ಬಂದ್ಲು. ಏನೋ ಅವಳ ಋಣ ಇದ್ದಿದ್ದೆ 3 ತಿಂಗಳು. ಹೋಗ್ಲಿ ಬಿಡ. ಓಯ್ ಮುಚ್ಚ ಬಾಯ್ನ. ಅವಳಿದ್ದ 3 ತಿಂಗಳ ಕಣೋ ಇವನ ಮನುಷ್ಯನಾಗ್ ಮಾಡಿದ್ದು. ಏನೋ ಚಿಕ್ಕ ಜಗಳನೆ ದೊಡ್ಡದ್ ಮಾಡಿ ಕಟ್ಕೊಂಡಿರೋ ಹೆಂಡ್ತಿನ ಮನೆ ಬಿಟ್ಟು ಹೊಡಿದ್ಯಲ್ಲೋ. ಏಯ್, ನಾನಾ ಹೋಗು ಅಂತ ಹೇಳಿದ್ದು, ಅವಳು ತಾನೇ ಹೋಗಿದ್ದು. 3 ತಿಂಗಳ ಹಿಂದೆ ಬಂದವಳಿಗೋಸ್ಕರ ಹೆತ್ತವ್ರನ್ನ ದೂರ ಮಾಡು ಅಂತ ಹೇಳ್ತೀಯಾ? ನೀನ್ ನಿನ್ ಹೆಂಡ್ತಿನ ಕೆಲ್ಸದವಳು ಅಂತ ತಿಳ್ಕೊಂಡಿದ್ಯಾ, ಆದ್ರೆ ಅವಳು ಆ ದೇವ್ರೇ ಕಳ್ಸಿರೋ ನಿನ್ 2ನೇ ತಾಯಿ ಕಣೋ. ಆನಂದ, ಹೆತ್ತವಳು ತನ್ನ ಮಗುನ 9 ತಿಂಗಳು ಮಾತ್ರನೇ ತನ್ನ ಹೊಟ್ಟೆಲ್ ಇಟ್ಕೊಂಡಿರ್ತಾಳೆ, ಆದ್ರೆ ಕಟ್ಕೊಂಡಿರೋಳು ತನ್ನ ಕೊನೆ ಉಸಿರಿರೋವರೆಗೂ ಎದೆಲ್ಲಿ ಒತ್ಕೊಂಡಿರ್ತಾಳ ಕಣ. ಯಾಕೋ ಹೊಟ್ಟೆ ತೊಳಸ್ತಾ ಇದೆ ಅಂದ್ಲು. ಪಂಡಿತ್ರ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ 4 ತಿಂಗಳಾಗಿದೆ ಅಂದ್ರು. ಏನೇ ಅದನ್ನ ಗುಟ್ಟಾಗಿ ತೆಗಿಸ್ಬಿಡಣ? ಯಾಕಂಗಂತೀರಾ? ಇನ್ನೇನು ಇಲ್ಲ ಕಣೆ, ನಮ್ ಸ್ವಾಭಿಮಾನ ಕಿತ್ತಾಟದಲ್ಲಿ ನಮ್ಮಮ್ಮಗೂ ಎಲ್ಲಿ ತಬ್ಲೆ ಆಗೋಗ್ಬಿಡುತ್ತೋ ಅಂತ ಭಯ ನನಗೆ. ಎಷ್ಟಲ್ಲ ನಿಂಗೆ ಹೇಳುದು, ಈ ಕೋತಿ ಮುಖ ಹೊತ್ಕೊಂಡು ಇಲ್ಲಿಗೆ ಬರಬೇಡ ಅಂತ? ಅಲ್ಲಕ್ಕ, ಈ ಸಲ ನಮ್ಮನೇಲಿ ಪಡವಲ್ಕಾಯಿ ಬೆಳೆದಿತ್ತು. ಮೊದಲನೇ ಕಾಯಿ ಅಕ್ಕಂಗ್ ಕೊಟ್ಬ ಅಂತ ಅಮ್ಮ ಹೇಳಿದ್ಲು. ಈ ಪಡವಲ್ಕಾಯ? ಇದು ಸೌತೆಕಾಯಿ. ಸೌತೆಕಾಯಿ? ಅಯ್ಯೋ, ಯಾವ್ದೋ ಒಂದ್ ಕಾಯಿ ಇದ್ದು ತಿನ್ನೋ ತಾನೆ. ಕಳ್ಳನ್ ಮಗನೇ ಬಾಬಾ, ನಿನ್ ಯಾರೋ ಕರಿತಾವ್ರೆ. ಎಕ್ಕಡದಲ್ಲಿ ಹೊಡೆದ್ಬಿಡ್ತೀನಿ. ಯಾಕಡದಲ್ಲಿ ಹೊಡಿತಾರಂತ ಹೋಗು. ಹೇಳೋ ಕಳ್ಳನ್ ಮಗನೇ, ಇದು ನಿಮ್ಮನೇಲಿ ಬೆಳೆದ ಕುಂಬಳಕಾಯ? ಏ ಮ್ಯಾನ್, ವಾಟ್ ಡು ಯು ಮೀನ್? ಹೊಲ್ಕೋ ನನ್ನ ಮಗನೇ. ಗುರುವೆ, ದೊಡ್ಡವ್ರ ಮುಂದೆ ಮಾನ ಕಳಿಬೇಡ. ಆಚೆ ಕಡೆ ಬಂದ ತಕ್ಷಣ ನಿನ್ ಕುಂಬಳಕಾಯಿ ಕಾಸು ಕೊಟ್ಬಿಡ್ತೀನಿ. ಏನಿಲ್ಲ, ಇವನು ನಾನು ಚೆಡ್ಡಿ ದೋಸ್ತು ಅಲ್ವೇನೋ? ಅಂದ್ರೆ ಇದು ನಿಮ್ಮನೆ ಕುಂಬಳಕಾಯ? ಹೌದು ಬುದ್ಧಿ. ಹಂಗಾರ ಕೇಳಿ, ವಾದ್ನೆ ವಾರ ಒಂದ್ ಕರಿ ಹುಂಜ ಹಿಡ್ಕೊಂಬಂದ್ ಕೊಟ್ಟಲ್ಲ, ಅದ್ ಯಾರ್ದು ಅಂತವಾ? ಕರಿ ಹುಂಜನ? ನಂದೇ ಬುದ್ಧಿ. ಹಂಗಾರೆ ತಳ್ಳೋ ಕೆಳಿಕವನು. ಏನೇ
ಲಕ್ಷ್ಮಿ, ನಿನ್ ಬಸರಿ ಆಗಿರೋ ವಿಷಯ ನಿನ್ ಗಂಡನ್ ಗೊತ್ತಾ? ಏನೇ ಜಗಳ ಇದ್ರು ನಾನು ಅಮ್ಮ ಆಗೋ ವಿಷಯ ಹೇಗೆ ಮುಚ್ಚಿಡಕ್ಕಾಗುತ್ತೆ? ಅದಕ್ಕೆ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗ್ದಿರೋ ಹಾಗೆ ಪಕ್ಕದ ಮನೆ ಪರಿಮಳಗೆ ಹೇಳಿ ಕಾಗದ ಬರ್ಸ್ ಹಾಕಿದ್ದೀನಿ. ಅಯ್ಯೋ ಪೆದ್ದಿ, ನೀನೇ ನಿನ್ ಗಂಡನ ಪಕ್ಕ ಕುತ್ಕೊಂಡು ಹೇಳೋಂತ ವಿಷಯನ ಕಾಗದದಲ್ಲಿ ಬರೆದು ತಿಳಿಸಿದೀನಿ ಅಂತ ಹೇಳ್ತಿದ್ಯಲ್ಲ, ಚೆನ್ನಾಗಿದೆ ಕಣೆ. ನೀನ್ ಸಂಸಾರ ಮಾಡೋ ಲಕ್ಷಣನೋ ಏನೇ ಕಮಲಾ, ಇವಳಿಗೇನಾದ್ರೂ ಮಗು ಆದ್ರೆ ಅದನ್ನು ಪಾರ್ಸಲ್ ಮಾಡಿ ಕಳಿಸ್ಬಿಡ್ತಾಳೆ ಕಣೆ. ಒಳ್ಳೆ ಲಕ್ಷ್ಮಿ. ಬಾಡು ರಾಗಕ್ಕೆ ರಾಗವು ಸೇರಿ ಬಾಳು
ಏನು ಯೋಚನೆ ಮಾಡ್ಬೇಡ. ನಡೆದಿದ್ದೆಲ್ಲ ಕೆಟ್ಟ ಕನಸು ಅಂತ ತಿಳ್ಕೊಂಡು ಇನ್ಮೇಲಾದ್ರೂ ಸಂತೋಷ ಬಾಳೋಣ. ನಾಳೆ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪುರ ನಿದ್ದೆ ಇಲ್ಲ ಕಣ್ಣಿಗೆ. ಹೇಳ ಮ್ಯಾಕೆ ಆ ತ್ವಾಟಕ್ಕೆ ಪೋಲಿದ ನುಗ್ತವೆ. ಬೇಲಿ ಹಾಕ್ಲಾ ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡು ಸಂಗೀತ ಪಾಡ್ತಿದ್ಯಾ? ಸಂಗೀತವಾ? ಹೋಗ್ ಬಾವು, ಆ ತ್ವಾಟಕ್ ಬೇಲಿ ಹಾಕೋ ಅನ್ನೋ ಬದ್ಲು ನೀನ್ ಲಕ್ಷ್ಮಿಗೆ ಬೇಲಿ ಆಗಿರೋ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ ಮಾನನಾರು ಉಳ್ದಿರೋದು. ನನ್ ಮಾನಕ್ಕೆ ಏನಾಗೈತ್ಲ ಅಂತದು? ಏನಾಗೈತಾ? ದಿನ ಆನಂದ ಬಂದು ಹೋಗಿ ಲಕ್ಷ್ಮಿ ಜೊತೆ ಮರ ಸುತ್ಕೊಂಡು ಚಕ್ಕಂದ ಆಡ್ತಾವನೆ ಗೊತ್ತಾ? ಹೇಳ್ತಾರ ಮತ್ ನಿಜನೇನ್ಲ ಜುಂಜಾ? ಹ್ಞೂ ಬಾವಾ, ಈ ವಿಷಯ ಹಿಂಗೆ ಬಿಟ್ರೆ ಲಕ್ಷ್ಮಿ ಬಸ್ರಿ ಆಯ್ತಾಳೆ. ಗಂಡನ ಮನೆ ಬಿಟ್ಟು ತವ್ರ ಮನೆಗ್ ಬಂದ್ಮೇಲೆ ಎಲ್ರು ನಿನ್ ಮಗಳಿಗೆ ಹೊಟ್ಟೆ ಹೆಂಗ್ ಬತ್ತು ಅಂತ ಕೇಳಿದ್ರೆ ಆಗ್ಲೂ ಬೇಲಿ ಹಾಕಿರ್ಲಿಲ್ಲ ಅಂತ್ಯಾ? ನಾಳೆ ಆ ಮಗು ಬೆಳೆದ್ ದೊಡ್ಡದಾದ್ಮೇಲೆ ಇವ್ರಮ್ಮ ಕಲಿಯುಗದ ದ್ರೌಪದಿ ಅಂತ ಊರಿನ ಜನ ಎಲ್ಲ ಕರೆಯೋದನ್ನ ಕೇಳಿಸ್ಕೊಂಡು ನೆಮ್ಮದಿಯಾಗಿ ಬದುಕಿರಕಾಯ್ತದ? ಇಷ್ಟೆಲ್ಲ ಆದ್ಮೇಲೂ ರೋಷ ಆಕ್ರೋಶ ಇರೋ ಯಾವ ಗಂಡಸ್ತಾನೆ ಸುಮ್ನಿರ್ತಾನೆ? ನೀನು ನಿಜವಾದ ಗಂಡಸೇ ಆಗಿದ್ರೆ ಏನ್ ಬಗಡ್ತಲ್ಲ ಉತ್ತರನ್ ಪೌರುಷ ಒಲೆ ಮುಂದೆ ಅಂದಂಗೆ ನಿನ್ ಜೋರೆಲ್ಲ ನನ್ನ ಮುಂದೆ ತೋರಿಸ್ತ್ಯಾ? ನಿನಗ್ ನಿಜವಾಗ್ಲೂ ರೋಷ ಇದ್ರೆ ನಿನ್ನ ಮಗಳಿಗೆ ಬೇಲಿ ಹಾಕೋ, ಇಲ್ಲ ಅಂದ್ರೆ ನಿನ್ನ ಹಳ್ಳಿನ ಬಲಿ ಹಾಕ್ಬಿಡು. ಆಗಲ್ಲ ಅಂದ್ರೆ ಹೇಳ್ಬಿಡು, ನಮ್ಮ ಅಕ್ಕನಿಗೆ ಹೇಳಿ 1-2 ಡಜನ್ ಬಳೆ ಕೊಡಿಸ್ತೀನಿ. ನಿನ್ನ ಮೀಸೆ ಇಲ್ದಿರೋ ಮಕ್ಕಕ್ಕೆ ಅದನ್ನು ತೊಟ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿ ಕಾಣಿಸ್ತೀಯ. ಏನ್ ಬಗಡ್ತಲ್ಲ ಬೇವರ್ಸಿ? ನನ್ನೇ ಸಂಘ ಅಂತೀಯೋ? ಕೇಳೋನು ಜುಜ್ಜಾ ನನ್ನ ಮಗನೇ. ನಾಳಿಕ ಅವನ್ ಬರ್ಲಿ, ಅವನ್ ಕೈ ಕಾಲ್ ನಾನು ಮುರಿಸ್ಲಿಲ್ಲ, ನನ್ನ ಹೆಸರು ಬೆಟ್ಟಪ್ಪನೇ ಅಲ್ಲ, ಕೆಪ್ತಿ ಮಡಿಕ. ನಿಮ್ಮ ಮಾವ ಬೆಟ್ಟ ಕಳಿಸಿದ್ದು. ಬೆಟ್ಟಯ್ಯ ಮಗಳು ಕೂತ್ಕಲ್ ತಾಳಿ ಹೋದ್ರು ಪರವಾಗಿಲ್ಲ, ಎಂತ ಅಲ್ಕ ಕೆಲಸ ಆದ್ರೂ ಮಾಡ್ಬೋದು ಅನ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ರೌಡಿಗಳನ್ನ ಬಿಟ್ಟು ಓಡಿಸ್ತೇನೋ ಗಂಟ ನೀನು? ಒಂದು ನಿನ್ನ ಹೆಂಡತಿ ಕತ್ತಲ್ ತಾಳಿ ಇರ್ಬೇಕು, ಇಲ್ಲ ನಿನ್ನ ಮಗಳ ಕತ್ತಲ್ ತಾಳಿ ಇರ್ಬೇಕು. ಬರ ಹೊರಗಡೆ. ಬಾರ ಗಂಡಸರೇ, ಬಾರ ನಾಚಿನ ತರ ಹೊಡ್ಕೋಬೇಡ.
ಸಮಾಧಾನ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಪ್ಪ ನಿಮ್ಮ ಮಾವನು ಹೊಡೆಯೋದ್ರಿಂದ ಏನಪ್ಪ ಪ್ರಯೋಜನ? ನೋಡಪ್ಪ, ಈ ಮನೆಯಲ್ಲಿ ನಿನ್ನೋಳು ಅಂತ ಇರೋದು ನೀನ್ ಹೆಂಡತಿ ಒಬ್ಳೆ. ಕರಿ, ನಿನ್ ಮೇಲೆ ಇಷ್ಟ ಇದ್ರೆ ಬರ್ತಾಳೆ, ಕರ್ಕೊಂಡು ಹೋಗು. ಅದಕ್ಕೆ ಯಾಕೆ ಗಲಾಟೆ? ಲಕ್ಷ್ಮಿ, ನಿನಗೆ ತಾಳಿ ಕಟ್ಟಿದ ಗಂಡ ನಾನು ಕರಿತಾ ಇದ್ದೀನಿ. ನಿನಗೆ ನಾನು ಬೇಕಾದ್ರೆ ನಾನು 3 ಹೆಣ್ಸೋದ್ರೊಳಗೆ ಹೊರಗಡೆ ಬರಬೇಕು. ಇಲ್ಲ ನನಗೂ ನಿನಗೂ ಯಾವ ಸಂಬಂಧನೂ ಇರೋಲ್ಲ. ಒಂದು ಎರಡು ಮೂರು ಬಂಡಿ ಚಕ್ರ ಮುರಿದರೆ ದಾರಿ ಪೂರ ತೊಂದರೆ ನೆಸರು ಇರೆ ತಾವರೆ ದುಂಬಿಗೆ ಸುಮಾಸರೆ ನಲ್ಲದೆ ನಲ್ಲೇ ನೀರೇ ಪ್ರೇಮವೇ ಸಿಹಿ ಸಕ್ಕರೆ ನದಿಯಾದ ಕಳಲು ಹೊಂದಿರದೆ ಬೇರೊಂದಲ್ಲಿ ರವಿಯಾದ ಶಶಿಯು ಶಶಿಯಾದ ಬೆಳಕು ಬೆಳಕಿರದೆ ಬಾಳಿನಲ್ಲಿ ಜಗಳದಲ್ಲಿ ಸಂಸಾರ ನರಕವಾಯಿತು ಒಲವಿರದೆ ಸಂಬಂಧ ನಲುಗಿ ಹೋಯಿತು ಪ್ರೇಮಾಂಶು ಒಂದಾಗೆ ರಾಗರಂಗೇನೆ ಬಾಳದಾರಿ ನಡೆಯಲು ಪ್ರೀತಿ ಬಂಡಿ ಆಸರೆ ಬಂಡಿ ಚಕ್ರ ಮುರಿದರೆ ದಾರಿ ಪೂರ ತೊಂದರೆ ನೆಸರು ಇವೆ ತಾವರೆ ದುಂಬಿಗೆ ಸುಮಾಸರೆ ನಲ್ಲಗೆ ನಲ್ಲೇ ನೀರೇ ಪ್ರೇಮವೇ ಸಿಹಿ ಸಕ್ಕರೆ
ಹೆಣ್ಣೇನೆ ಕಣ್ಣು ಸಂಸಾರ ಹೂವೇನಲ್ಲ, ನಿನ್ಯೋದ ನಾನು ನನ್ಯೋದ ನೀನು ಒಳವಿರಲು ನೋವೇನಿಲ್ಲ. ಅರಿವಿರದೆ ಒಳನಾಟ ದೂರವಾಯಿತು, ಮನಸ್ಸುಗಳು ಒಡೆದಾಗ ನಂಜು ಕಾರಿತು. ಸಂಗಾತಿ ಎಂಬಾಗೆ ಧರೆಯು ಸ್ವರ್ಗಾನೇ, ಬಾಳದಾರಿ ನಡೆಯಲು ಪ್ರೀತಿ ಬಂಡಿ ಆಸರೆ. ಬಂಡಿ ಚಕ್ರ ಮುರಿದರೆ ದಾರಿ ಪೂರ ತೊಂದರೆ, ನೆಸರು ಇರೆ ತಾವರೇ ದುಂಬಿಗೆ ಸುಮಾಸರೆ. ನಲ್ಲಗೆ ನಲ್ಲೇ ನೀನಿರೇ, ಪ್ರೇಮವೇ ಸಿಹಿ ಸಕ್ಕರೆ. ನಮಸ್ಕಾರ ಬುದ್ಧಿ. ಓ ಏನ್ಲಾ ಮನೆ ಮಂದೆಲ್ಲ ಒಟ್ಟಿಗೆ ಹೊಂಟ್ಬಿಟ್ಟಿದ್ರಿ, ಏನ್ ಸಮಾಚಾರ? ನನ್ನ ಸೊಸೆನ ಶ್ರೀಮಂತನ ಮುಗಿಸ್ಕೊಂಡು ತವ್ರ ಮನೆ ಕರ್ಕೊಂಡು ಹೋಗ್ತಾವ್ರೆ. ಈ ಕಾರ್ಯಕ್ಕೆ ನಿಮ್ಮನ್ನ ಕರೀಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ಯಾಕೆ ಅಂದ್ರೆ ನಿಮ್ ಮಗಳು ಗಂಡನ್ ಬಿಟ್ಟು ತವ್ರ ಮನೇಲಿ ಬಂದು ಕುಂತವಳೆ. ಅಂಥದ್ರಲ್ಲಿ ನಿಮ್ಮನ್ನ ಕರೆದು ಮನ್ಸಿಗೆ ನೋವು ಮಾಡಬಾರ್ದು ಅಂತ ನಾನೇ ಕರೀದೆ ಸುಮ್ಮನಾದೆ. ನಾವಿನ್ ಬತ್ತಿ ಬುದ್ಧಿ. ಲಕ್ಷ್ಮು, ಆ ತಿರ್ಬೋಕಿ ನನ್ ಮಗನವು ನೀನ್ ಸೀಮಂತ ಕಾರ್ಯ ಮಾಡ್ಲಿಲ್ಲ ಅಂತ ನೀನ್ ಏನು ಮನ್ಸ್ ಕಚ್ಕೋಬೇಡ ಕಣ ಮಗ. ನೋಡು, ನೀನ್ 2 ಕೈಗಳ್ನು ಬಂಗಾರದ ಬಳೆಯಿಂದ ತುಂಬಿಸ್ಬಿಟ್ಟು 10,000 ಜನಕ್ಕೆ ಉಣ್ಣಕ್ಕಿಕ್ಬಿಟ್ಟು ನೀನ್ ಸೀಮಂತ ಕಾರ್ಯನ ನೋಡ್ದವ್ರೆಲ್ಲ ಹೊಟ್ಟೆ ಉರ್ಕೋಬೇಕು ಕಣೋ ಮಗ. ಹಂಗ್ ಮಾಡ್ತೀನಿ, ನೀನ್ ಸಂತೋಷವಾಗಿರು. ಒಂದು ಹೆಣ್ಣಿಗೆ ಸಂತೋಷ ಸಿಕ್ಕೋದು ಚಿನ್ನದ ಬಳೆಗಳಿಂದಲ್ಲಪ್ಪ, ನೆಮ್ಮದಿ ಬಾಳ್ನಿಂದ. ಅದೇ ನನಗ್ ಸಿಗ್ಲಿಲ್ಲ. ನಾಳೆ ಮಗು ಆದ್ಮೇಲೆ ನಾಮಕರಣಕ್ಕೆ ಮಗು ಕಿವಿಲಿ ಯಾರಪ್ಪ ಬಂದ್ ಹೆಸರು ಹೇಳ್ತಾರೆ? ನಾಳೆ ಮಗು ಮಾತು ಬಂದ್ಮೇಲೆ ನಮ್ಮಪ್ಪ ಯಾರು ಅಂತ ಕೇಳಿದ್ರೆ ನನ್ ಯಾರನ್ನ ತೋರಿಸ್ಲಿ? ಅಲ್ವೇ, ಸೊಸೆ ಬದುಕಿರೋವಾಗ್ಲೇ ಅವನಿಗೆ ಇನ್ನೊಂದು ಮದ್ವೆ ಅಂತ ಮಾತಾಡ್ತಿದ್ಯಲ್ಲ, ಅವ್ರೇನಾದ್ರೂ ಪಂಚಾಯಿತಿ ಪೈಸಲು ಅಂತ ಹೋದ್ರೆ ಏನ್ ಮಾಡ್ತೀಯ? ಏನು ಮಾಡ್ತೀನಾ? ಗಂಡನ್ ಬಿಟ್ಟು ಅವ್ರ ಮನೆಗೆ ಓಡೋದವಳಿಗೆ ವಾಂತಿ ಯಾಕೆ ಬಂತು ಅಂತ ನಾನು ಒಂದು ಮಾತು ಕೇಳಿದ್ರೆ ಸಾಕು, ನೇನು ಹಾಕೊಂಡು ಸಾಯ್ಬೇಕು. ಆನಂದ ಬತ್ತವನೆ, ಅದ್ ಏನ್ ಹೇಳ್ತೀಯ ನೀನೇ ಹೇಳ್ಕೊ. ಊಟಕ್ಕೆ ಬಾ. ಆನಂದ, ಏನಪ್ಪ ನೀನು ಇನ್ನೂ ಊಟ ಮಾಡ್ಲಿಲ್ವಾ? ನಿನಗೆ ಅಂತ ಬಂದವಳು ನೆಟ್ಟಕ್ ಮನೇಲಿ ಇದ್ದಿದ್ರೆ ನೀನ್ ಯಾಕೆ ನನ್ನ ಊಟ ಹಾಕು ಅಂತ ಕೇಳ್ತೀಯಾ? ಒಂದೊಪ್ಪತ್ತಿಗೆ ಬೀಗರಿಗೆ ಸರಿಯಾಗಿ ಊಟ ಹಾಕೋಕೆ ಹೋಗ್ತಾ ಇಲ್ಲ ನಿಮ್ಗೆ. ಅದರಿಂದ ಇಡೀ ವರ್ಷ ನಾನು ಉಪವಾಸ ಇರಬೇಕಾಗಿದೆ. ಮಾತಾಡ್ದೆ ಬಂದು ಊಟ ಹಾಕು. ಏನ್ರಿ, ಹೊತ್ತಕ್ಕೆ ಸರಿಯಾಗಿ ನಮ್ಮ ಮಗ ಊಟ ಮಾಡ್ಬೇಕಲ್ವಾ? ಅದಕ್ಕೆ ಅವನಿಗೆ ಇನ್ನೊಂದು ಮದುವೆ ಮಾಡಿಬಿಡೋಣ. ಹೇಗೆ? ಅವಳಿಗೂ ಗಂಡನ್ ಬಿಟ್ಟವಳು ಅಂತ ಪಟ್ಟ ಕಟ್ಟೋದಕ್ಕ? ಹೋಗಿ ಸಮಾಧಾನವಾಗಿ ಮಾತಾಡಿ ಲಕ್ಷ್ಮಿನ ಮನೆ ಕರ್ಕೊಂಬನ್ನಿ. ತಲೆ ತಲಾಂತರದಿಂದ ಬಂದ ಗೌರವನ ಹಲೆ ಎಕ್ಕಡದಲ್ಲಿ ಒಡೆದು ಬಿಟ್ಟಿಯಲ್ಲ ಪಾಪಿ. ನಾವು ಗಂಡಿನ ತಂದೆ ತಾಯಿಗಳು, ತಲೆ ತಗ್ಸಿ ಅವನ ಹತ್ರ ಸಮಾಧಾನದ ಮಾತಾಡ್ಬೇಕಾ? ಇಲ್ಲಿ ಕೇಳೋ, ಹೆತ್ತು ಮಗಳು ಬಾಳು ಹಾಳಾದ್ರೂ ಚಿಂತೆ ಇಲ್ಲ, ನನ್ನ ಹಠ ನಾನ್ ಬಿಡೋದಿಲ್ಲ ಅಂತ ಕೂತಿದ್ದಾನೆ ನಿಮ್ಮ ಮಾವ. ಅವನ ಹತ್ರ ನಾವು ಹೋಗಿ ಗೋಗರಿಬೇಕಾ? ನಾವು ಮಾನ ಮರ್ಯಾದೆ ಮುಖ್ಯ ಅಂತ ಬದುಕ್ತಿರೋರು. ನೋಡೋ, ಅವಳೋದ್ರೆ ಇನ್ನೊಬ್ಳು, ಸಂತೆಯಲ್ಲಿ ಬೇರೆ ಹೆಣ್ಣೇ ಇಲ್ವಾ? ಮದುವೆ ಅನ್ನೋದು ವ್ಯಾಪಾರ ಅಲ್ಲ. ನೀನ್ ಹೇಳ್ತಾರ ಮತ್ ನಿಜ ಇಲ್ಲ? ಹೌದು ಬಾವಾ, ಆನಂದನ್ಗೆ ಆಗ್ಲೇ 2ನೇ ಮದ್ವೆ ಗೊತ್ತ ಮಾಡವ್ರೆ. ಹೆಣ್ಣಿನ ಕಡೆಯವರು ಭಾರಿ ಜೋರಾಗವ್ರೆ. ಇದೇ ತಿಂಗಳ 12ನೇ ತಾರೀಕು ಅವನಿಗೆ ಮದ್ವೆ ಬಾವಾ, ಮದ್ವೆ. ಅವನ್ ಮಗುಗೆ ನನ್ ಮಗಳು ತಾಯಿ ಆಗ್ತಾ ಇರೋವಾಗ ಆ ನನ್ ಮಗನಿಗೆ 2ನೇ ಮದ್ವೆನಾ? ಇದಕ್ ಮುಯ್ಯಿ ತೀರಿಸ್ಕೊಳ್ಳೇಬೇಕು ಬಾವಾ. ಅವ್ರ ಹೆಂಗ ಆನಂದನ್ಗೆ 2ನೇ ಮದ್ವೆ ಮಾಡ್ತಾವ್ರೋ ಹಂಗೆ ನಮ್ ಲಕ್ಷ್ಮಿಗೂ 2ನೇ ಮದ್ವೆ ಮಾಡ್ಬೇಕು.
ನಾನ್ ಬೇಕಾದ್ರೆ ಲಕ್ಷ್ಮಿಗೆ 2ನೇ ಗಂಡ ಆಗಕ್ ಸಿದ್ಧವಾಗಿದ್ದೀನಿ. ಏನ್ ಬುದ್ಧಿ? ನನ್ ಮಗಳ ತಾಳಿ ಕಿತ್ತೋದ್ರೂ ಪರವಾಗಿಲ್ಲ, ಅವನು ಮಾತ್ರ ಬೇರೆ ಉಳ್ಕೊಳ್ಳಕ್ ತಾಳಿ ಕಟ್ಟಕ್ ಕೂಡ್ದು. ಅವನ್ ಕತೆನ ಮುಗಿಸ್ಬಿಡ್ರು. ಏನೇ ಪೈರ್ಗಾಕೋ ವಿಷದ ಬಾಟ್ಲಿನೆಲ್ಲ ಬೇಕಾಬಿಟ್ಟು ನಡ್ಮನ್ಲಿ ಎಸ್ತಿದ್ದೀರಲ್ಲ, ಬುದ್ಧಿ ಆಯ್ತಾ ನಿಮ್ಗೆ? ಬೆಳಗ್ಗೆ ವೀರಯ್ಯ ಬಂದು ಗದ್ದೆಗೆ ಹಾಕ್ಬೇಕು ಅಂತ ತಗೊಂಡ್ ಹೋಗ್ತಿದ್ದ, ಕೈ ಜಾರೆಲ್ಲ ಬಿದ್ದಿರ್ಬೇಕು. ಸರಿ ಊಟಕ್ಕೆ ಬನ್ನಿ. ಮಗ ಲಕ್ಷ್ಮು, ಹೊಟ್ಟೆಗೆ ಏನಾರು ತಗೊಂಡೇನವ? ತಗೊಂಡೆಪ್ಪ. ನೋಡು ಕಂದ, ನಿನ್ ಸಂತೋಷನ ಹಾಳು ಮಾಡಕ್ಕೆ ಒಬ್ಳು ಸೌತಿ ಬತ್ತಳಲ್ಲ ಅಂತ ನೀನೇನು ಚಿಂತೆ ಮಾಡ್ಕೋಬೇಡ. ಹೊಟ್ಟೆ ತುಂಬಾ ತಿನ್ಕೊಂಡು ಉಣ್ಕೊಂಡು ಸಂತೋಷವಾಗಿರು. ಸಂತೋಷನಾ? ಹಾಗಂದ್ರೆ ಏನಪ್ಪ? ನಿನ್ನೆ ಪಕ್ಕದ ಮನೆ ಪಾರ್ವತಿ ಬಂದು, ಲೇ ಲಕ್ಷ್ಮಿ, ನೀನ್ ಯಾಕೆ ಹೇಳ್ತಿದೀಯಾ? ಆ ದೇವ್ರು ನಿನ್ ಹಣೆ ಬರಹನ ತಪ್ಪಾಗಿ ಬರೆದು ಬಿಟ್ಟ ಅಂತ ಹೇಳಿದ್ಲು. ನಾನು ಯೋಚನೆ ಮಾಡ್ದೆ, ಆ ದೇವ್ರು ಯಾಕೆ ನನ್ನ ಹಣೆ ಬರಹನ ತಪ್ಪಾಗಿ ಬರ್ದ್ಬಿಟ್ಟ ಅಂತ. ಆದ್ರೆ ಅವಳು ಹೇಳಿದ್ ಸರಿಯಪ್ಪ. ಯಾಕೆಂದ್ರೆ ಹೆತ್ತವ್ರು ನೀವ್ ತಾನೇ ದೇವ್ರು. ಅದಕ್ಕೆ ನನ್ನ ಹಣೆ ಬರಹನ ನೀವು ತಪ್ಪಾಗಿ ಬರ್ದ್ಬಿಟ್ರಿಪ್ಪ. ನಿಮಗೆ ನಿಮ್ಮ ಸ್ವಾಭಿಮಾನನೇ ಮುಖ್ಯ. ನನ್ನ ಗಂಡನಿಗೆ ಅವ್ರ ಸಂತೋಷನೇ ಮುಖ್ಯ. ಇದಕ್ಕೆ ನಾನ್ ತಾನೇ ಏನ್ ಮಾಡಕ್ಕಾಗತ್ತಪ್ಪ? ಏನಾಯ್ತವ?
ಮಂಜಮ್ಮ, ನಿನ್ ತಾಯಿ ಪ್ರೀತಿನ ಕಂಡಿದ್ದೀನಿ. ನಿಮಗೆ ನಿಮ್ ಮಗನೇ ಮುಖ್ಯ ಆಯ್ತು, ಇವ್ರ ಮಗಳೇ ಮುಖ್ಯ ಆಯ್ತು. ಆದ್ರೆ ನನಗೊಂದು ಜೀವನ ಇದೆ, ಅದು ಮುಖ್ಯ ಅಂತ ನಿಮ್ಗೆ ಯಾರು ಗೊತ್ತಾಗ್ಲಿಲ್ವಾ? ನನ್ನ ಸಂತೋಷ ಮುಖ್ಯ ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅಳಿಯ ಸತ್ರು ಚಿಂತೆ ಇಲ್ಲ, ತನ್ನ ಮರ್ಯಾದೆ ಗೌರವ ಕಾಪಾಡ್ಕೋಬೇಕು ಅನ್ನೋ ಮಾವ ಒಂದ್ ಕಡೆ, ಮನೆ ಬೆಳಗಕ್ಕೆ ಬಂದು ಸೊಸೆ ಸತ್ರು ಚಿಂತೆ ಇಲ್ಲ, ತನ್ನ ಹಠ ಮಾತ್ರ ಬಿಟ್ಕೊಳ್ಳೋಣ ಅನ್ನೋ ಅತ್ತೆ ಇನ್ನೊಂದ್ ಕಡೆ. ನಿಮ್ಮಂತವ್ರ ಹಠಕ್ಕೆ ನಮ್ಮಂತವ್ರು ಬಲಿ ಆಗ್ತಾ ಇದೀವಿ. ಇದನ್ನ ನೀವು ಯಾರಾದ್ರೂ ಒಂದಿನಾದ್ರೂ ಯೋಚನೆ ಮಾಡಿದೀರಾ? ನಿಮ್ ಮಕ್ಕಳ ಭವಿಷ್ಯಕ್ಕಿಂತ ನಿಮ್ ಸ್ವಾಭಿಮಾನನೇ ಹೆಚ್ಚಾಯ್ತಾರ ನಿಮ್ಗೆ. ಆದ್ರೆ ಒಂದು ವಿಷಯ ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಒಂದ್ ವೇಳೆ ನನ್ನ ಲಕ್ಷ್ಮೀ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ಅದಕ್ಕೆ ಕಾರಣ ನೀವೆಲ್ಲ. ಆಮೇಲೆ ನೀವು ಯಾರು ಬದುಕಿರಲ್ಲ, ನಿಮ್ಮನ್ನೆಲ್ಲ ಕೊಂದು ನಾವು ಜೈಲ್ಗೆ ಹೊರಟೋಗ್ತೀರಿ. ಏನದು ಗಲಾಟೆ? ನಮಸ್ಕಾರ ಸರ್. ಸರ್ ಯಾರೇ ನೀವು? ಏನ್ ಇಷ್ಟೊಂದು ರಕ್ತ ಹರಿತಾ ಇದೆ? ಸರ್, ಇಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ ಲಕ್ಷ್ಮೀಗಂಡ ನಾನೇ. ಅವಳು ಹೇಗಿದ್ದಾಳೆ ಸರ್? ಅವ್ರಿರ್ಲಿ, ನಿಮ್ಗೇನಾಯ್ತು ಹೇಳಿ. ನನ್ನ ಕತೆ ಹೇಗಿರ್ಲಿ, ಮೊದಲು ಅವಳು ಹೇಗಿದ್ದಾಳೆ ಹೇಳಿ ಸರ್. ನೋಡಿ ಮಿಸ್ಟರ್, ನಾನೀಗ ಹೇಳ್ತಿದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಆಕೆ ತಗೊಂಡ್ರೆ ವಿಷ ಬಹಳ ಅಪಾಯಕಾರಿ. ತಾಯಿ ನೋಡ್ಸೋಕ್ ಹೋದ್ರೆ ಮಗುಗೆ ಅಪಾಯ, ಮಗು ನೋಡ್ಸೋಕ್ ಹೋದ್ರೆ ತಾಯಿಗೆ ಅಪಾಯ. ಬಹಳ ಕ್ರಿಟಿಕಲ್ ಪೊಸಿಷನ್. ಆದ್ರೂ ಡೋಂಟ್ ವರಿ, ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಸರ್ ಸರ್, ಯಾವ ತಂದೆನೂ ಹೇಳಿದ್ರೆ ಮಾತು ನಾನು ಹೇಳ್ತಾ ಇದ್ದೀನಿ. ನನ್ನ ಮಗು ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಲಕ್ಷ್ಮಿ ಪ್ರಾಣ ಮಾತ್ರ ಉಳಿಸ್ಕೊಡಿ ಸರ್, ಪ್ಲೀಸ್. ನಿಮ್ಗಿರೋ ನಿಜವಾದ ಪ್ರೀತಿಗಾದ್ರೂ ಆ ದೇವರು ನಿಮ್ ಹೆಂಡತಿ ಮಗುನ್ ಕಾಪಾಡ್ತಾನೆ. ಬಿ ಬೋಲ್ಡ್. ಇಲ್ಲೊಂದು ಸೈನ್ ಹಾಕಿ. ಸರ್ ಡೋಂಟ್ ವರಿ, ಧೈರ್ಯವಾಗಿರಿ. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಬೀಗ್ರೆ ಮೊಮ್ಮಗನ್ ನೋಡ್ರಿ, ಎಲ್ಲ ನಂತರನೇ ಇದ್ದಾನೆ. ಅಲ್ಲಿ ನೋಡ್ರಿ, ಕಣ್ಣು ಮೂಗು ಎಲ್ಲ ನಂತರನೇ ಇದೆ. ಸರಿಯಾಗಿ ನೋಡ್ರಿ, ಎಲ್ಲ ನಂತರ ಇದೆ. ಇಲ್ಲ, ನಂತರ ಇದ್ದಾನೆ ನೋಡ್ರಿ, ನಂತರ ಇದ್ದಾನ್ರಿ. ಹೋಗ್ಲಿ, ಈಗ ತಾನೇ ರಾಜಿಯಾಗಿದ್ದೀವಿ, ನಮಗೂ ನಿಮ್ಗೂ ಯಾಕೆ ಗಲಾಟೆ? ನಿಮ್ ಹಾಗೆ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಸದ್ಯ ಗಂಡು ಮಗು ಆಯ್ತು, ನಿಮ್ ತರ ಇದೆ ಅಂತ ಒಪ್ಕೋಬಹುದು. ಹೆಣ್ಣು ಮಗು ಆಗಿದ್ದಿದ್ದೆ